ನಾವು ಅವನ ಒಳ್ಳೆಯವನು ಅಂತ ಅನ್ಕೊಂಡ್ರೆ ಅವನಿಗೆ ಅವ್ನ ಈಗೋನು ಸ್ಯಾಟಿಸ್ಫೈ ಆಗಲ್ಲ, ದ್ವೇಷನೂ ಕಮ್ಮಿ ಆಗಲ್ಲ. ಸೊ ನನ್ನ ಪ್ರಕಾರ ಅವನು ಒಳ್ಳೆ ರೀತಿನಲ್ಲೇ ಬಿಹೇವ್ ಮಾಡ್ತಿದ್ದಾನೆ ಅನಿಸ್ತದೆ. ವಾಟ್ಸ್ ರಾಂಗ್ ವಿತ್ ಯು ಅಮೂಲ್ಯ? ಯಾಕೆ ನೀವಿಬ್ರು ಒಂದು ವಿಚಾರದಲ್ಲಿ ಇಷ್ಟೊಂದು ಸಾಫ್ಟ್ ಬಿಹೇವ್ ಮಾಡ್ತಿದ್ದೀರಾ? ಅದೇ ಪ್ಲೀಸ್, ಈಸ್ ಅ ಬ್ಲಡಿ ರಾಸ್ಕಲ್. ಅವನನ್ನ ಎಷ್ಟು ಹತ್ತಿರದಿಂದ ನೋಡಿದ್ಯಾ ನೀನು ಒಂದೊಂದು ಹೀಗೆ ಜಡ್ಜ್ ಮಾಡ್ತಿದ್ದೀಯ. ನಾನೇನು ಅವನ ಕ್ಷಮಿಸ್ಬೇಕು ಅಂತ ಹೇಳ್ತಿಲ್ಲ ವೇದಾಂತ್, ಅಥವಾ ಹಳೇದ್ನೆಲ್ಲ ಮರೆತು ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಳ್ಬೇಕು ಅಂತಾನೂ ಹೇಳ್ತಿಲ್ಲ. ಮತ್ತೆ ವಾಟ್ ಯು ಟ್ರೈಂಗ್ ಟು ಸೇ? ಏನ್ ಹೇಳ್ತಿದ್ಯಾ? ಜಸ್ಟ್ ಅವನ್ನ ನೋಡೋ ಆಂಗಲ್ ಚೇಂಜ್ ಮಾಡ್ಕೊ ಅಂತ ಹೇಳ್ತಿದ್ದೀನಿ ವೇದಾಂತ್. ಐ ಮೀನ್ ಅವನ ಬಗ್ಗೆ ಅಷ್ಟೊಂದೆಲ್ಲ ಯೋಚನೆ ಮಾಡೋ ಅಗತ್ಯನೇ ಇಲ್ಲ. ನಿನಗೆ ಮೊದಲೇ ಕೋಪ ಜಾಸ್ತಿ, ಆ ಕೋಪದಲ್ಲಿ ಈ ತರ ತಪ್ಪೆಲ್ಲ ಮಾಡ್ಬಿಡ್ತೀಯ. ಇನ್ಮೇಲಾದ್ರೂ ಅವ್ನು ಸಿಕ್ತಾಗೆಲ್ಲ ಜಗಳ ಮಾಡೋದು, ಒಡೆಯಕ್ ಹೋಗೋದು ಇದೆಲ್ಲ ಮಾಡಬೇಡ. ಅವನಷ್ಟಕ್ಕೆ ಅವನ ಬಿಟ್ಬಿಡು. ಹಾಗೆ ಮಾಡೋದ್ರಿಂದ ನಮ್ಗೆ ಲಾಸ್ ಇಲ್ಲ ಅಲ್ವಾ? ಕವಡೆ ಶಾಸ್ತ್ರನೋ ಅದೇ ಹೇಳ್ತಾ ಇದೆ ಅಮ್ಮ. ಏನ್ ಹೇಳ್ತಾ ಇದೆ ಗುರುಗಳೇ? ಇನ್ನೊಬ್ಬರು ಜ್ಯೋತಿಷರು ಏನ್ ಅನಾಹುತ ಆಗುತ್ತೋ ಅಂತ ಹೇಳಿದ್ರು ನನ್ ಕವಡೆ ಶಾಸ್ತ್ರನೋ ಅದೇ ಹೇಳ್ತಾ ಇದೆ. ನೋಡಮ್ಮ, ಕವಡೆ ಶಾಸ್ತ್ರದ ಪ್ರಕಾರ ನಿಮ್ ಜೀವನದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಆ ವ್ಯಕ್ತಿ ಕಾಲಿಟ್ಟಿದ ತಕ್ಷಣನೇ ನಿಮ್ಮ ಮನೆಯವ್ರ ನೆಮ್ಮದಿಯೆಲ್ಲ ಹಾಳಾಗುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಏನ್ ಹೇಳ್ತಾ ಇದ್ದೀರಾ ಗುರುಗಳೇ? ನಾನ್ ಕಲಿತಿರೋ ವಿದ್ಯೆ ಮೇಲೆ ಹೇಳ್ತಾ ಇದ್ದೀನಮ್ಮ. ನನ್ ಶಾಸ್ತ್ರದ ಲೆಕ್ಕಾಚಾರ ಯಾವತ್ತೂ ಸುಳ್ಳಾಗಿಲ್ಲ. ಶಾಸ್ತ್ರ ಏನ್ ಹೇಳುತ್ತೋ ಅದಾಗೇ ಆಗುತ್ತೆ. ನಿಮ್ ಸಂಸಾರ ಕಾಪಾಡೋದು ತುಂಬಾ ಕಷ್ಟ ಇದೆ ಅಮ್ಮ. ಇದಕ್ಕೇನು ಪರಿಹಾರನೇ ಇಲ್ವಾ ಗುರುಗಳೇ? ಸದ್ಯಕ್ಕಂತೂ ಏನು ಪರಿಹಾರ ಇಲ್ಲಮ್ಮ. ಆ ದೇವ್ರ ಮೊರೆ ಹೋಗಮ್ಮ. ಅವನ ಆಶೀರ್ವಾದದಿಂದ ಏನಾದ್ರೂ ಒಳ್ಳೇದಾದ್ರೆ ನಿಮ್ ಸಂಸಾರಕ್ಕೆ ಒಳ್ಳೇದಾಗ್ಬೋದು. ಅದನ್ನ ನಿರೀಕ್ಷೆ ಇಟ್ಕೊಮ್ಮ. ಸದ್ಯಕ್ ಮನೆಗ್ ಬರ್ತಿರೋ ವ್ಯಕ್ತಿ ಅಂದ್ರೆ ಅದು ಅಮ್ಮನೇ. ಅಲ್ಲಿಗೆ ಅಮ್ಮನೇ ಈ ಸಮಸ್ಯೆ ಕಾರಣ ಆಗ್ಬಿಡ್ತಾಳ. ಕರೆಕ್ಟ್ ಅಣ್ಣ. ಅವನ್ನ ಇಗ್ನೋರ್ ಮಾಡು, ಇಲ್ಲ ಅಂದ್ರೆ ಅವನಿನ್ ತಲೆಯಲ್ಲೇ ಕೂತಿರ್ತಾನೆ. ಅವನ ಬಗ್ಗೆ ಯೋಚನೆ ಮಾಡೋದೇ ಬಿಟ್ಟಾಕು ಅಲ್ವಾ? ಓಕೆ. ಲೇ ಹಳೆ ಮುದ್ಕಿ, ಎಲ್ಲೇ ಹೋಗಿದ್ದೆ? ಇಷ್ಟು ತನಕ ನಿಂಗೋಸ್ಕರ ನಾವೆಲ್ಲ ವೇಟ್ ಮಾಡ್ತಿದೀವಿ. ಎಲ್ಲಿಗೆ ಹೋಗಿದ್ದೆ ನೀನು? ಯಾಕೆ ಇಷ್ಟು ಲೇಟು? ಏನು ವಿಚಾರಣೆ ಮಾಡಕ್ ನಿಂತಿದ್ಯಾ? ನಾನು ಎಲ್ಲಿಗೆ ಹೋಗ್ತೀನಿ, ಏನ್ ಮಾಡ್ತೀನಿ ಅಂತ ನಿನಗೆ ಹೇಳ್ಬಿಟ್ಟೆ ಮಾಡ್ಬೇಕಾ? ಮೊದ್ಲೇ ನನ್ ಮೂಡ್ ಸರಿ ಇಲ್ಲ. ಸುಮ್ನೆ ಅದು ಅಂತ ಮಾತಾಡ್ತಿದ್ರೆ ಕಾಲ್ ಮುರಿದು ಕೈ ಕೊಟ್ಬಿಡ್ತೀನಿ. ಆಹಾ ಸುಪ್ನಾತಿ, ಕಾಲ್ ಮುರಿದು ಕೈ ಕೊಡೋದಕ್ಕೆ ನನ್ನನ್ನು ಸಾಕಿರೋ ಕೋಳಿ ಅನ್ಕೊಂಡಿದ್ಯಾ? ಮುರಿದ ತಕ್ಷಣ ಟಪಕ್ ಅಂತ ಮುರಿದೋಗಕ್ಕೆ? ಲೇ ಅದೇನು ಅಂತ ಮಾತಾಡ್ತೀಯ? ಅದು ಟಪಕ್ ಅಂತ ಅಲ್ಲ, ಟಕ್ ಅಂತ. ನಿನ್ ಮಾತು ಕೇಳ್ತಿದ್ರೆ ಪ್ರಾಣ ಹೋಗಿರೋ ಪ್ರಾಣಿ ಕೂಡ ಮತ್ತೆ ಪ್ರಾಣ ಕಳ್ಕೊಂಡ್ಬಿಡುತ್ತೆ. ಹೌದೌದು, ನೀನ್ ಬಾರಿ ಅದ್ಭುತವಾಗಿ ಮಾತಾಡ್ತೀಯ. ಪ್ರಾಣ ಕಳ್ಕೊಂಡಿರೋ ಪ್ರಾಣಿನೂ ಮತ್ತೆ ಪ್ರಾಣ ಕಳ್ಕೊಂಡ್ಬಿಡುತ್ತಾ? ಯಪ್ಪ, ಅದ್ ಹೆಂಗೆ? ಅದು ಎರಡೆರಡು ಜೀವ ಇರುತ್ತೆ ಅದಕ್ಕೆ. ನೀನಂತ ಕುಂಬಳಕಾಯಿ ಇರೋ ಕಡೆ ಎರಡೆರಡು ಜೀವ ಇರೋ ಪ್ರಾಣಿ ಕೂಡ ಇರುತ್ತೆ. ನಿನ್ ಭಾಷೆ ಅದೇವ್ರೆ ಮೆಚ್ಬೇಕು. ನಿನ್ ಕಟ್ಕೊಂಡ್ ವೇದನ್ ಬಾಬಾ ಹೆಂಗ್ ಜೀವನ ಸಾಗಿಸ್ತಾರೇನೋ. ಸದ್ಯಕ್ಕೆ ಅವ್ರು ನಿನ್ ಭಾಷೆ ಕಲೀಲಿಲ್ಲ ಅಂದ್ರೆ ಅಷ್ಟೇ ಸಾಕು. ಏಯ್, ಬಾಯಿ ಮುಚ್ಕೊಂಡಿರೆ. ನಾನ್ ಮಾತಾಡೋದು ಶುದ್ಧ ಕನ್ನಡ ಭಾಷೆ. ಭಾಷೆ ಬರ್ದಿರೋರ್ಗು ನನ್ನ ಭಾಷೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ನಮ್ ಭಾಷೆಗಿರೋ ಗತ್ತು ಗಮ್ಮತ್ತು. ನಮ್ ಕನ್ನಡ ಭಾಷೆ ತರ ಯಾವ ಭಾಷೆನೂ ಇಲ್ಲ.
ಇದೇನ್ರಿ ಇದು ಯಾವಾಗ್ಲೂ ಗಿಜಗಿಜ ಅಂತ ಕಿತ್ತಾಡ್ತಾ ಇರ್ತೀರಾ, ಸ್ವಲ್ಪ ಸುಮ್ಮನೆ ಇರಬಾರ್ದಾ? ಅಲ್ಲ ಅಮ್ಮ, ಅವಳಿಗೋಸ್ಕರ ಇಷ್ಟ ತನಕ ವೇಟ್ ಮಾಡಿದೀವಿ. ಈಗ ನೋಡ ನನ್ ಕಾಲ ಹೇಳಿದಾಳೆ, ಇವಳಿಗೆ ಎಷ್ಟು ಕೊಬ್ಬಿರ್ಬೇಡ, ನಂಗಂತೂ ಸಖತ್ ಕೋಪ ಬರ್ತಿದೆ ನೋಡು. ಅತಿಥಿ ಇವಳು ಮದ್ವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ತಿರೋ ಹುಡುಗಿ, ಇರೋಷ್ಟು ದಿವಸ ಅವಳ ಜೊತೆ ಸುಖವಾಗಿ ಸಂತೋಷವಾಗಿರ್ಬೋದಲ್ವಾ? ಅಲ್ಲಿಗೆ ಹೋದ್ಮೇಲೆ ಇವಳು ಸಿಗ್ತಾಳೇನೆ? ಯಾಕಮ್ಮ, ಹಳೆ ಮುದ್ಕಿ ಗಂಡನ್ ಮನೆಗ್ ಮದ್ವೆ ಆಗೋದ್ಮೇಲೆ ಮತ್ತೆ ವಾಪಸ್ ಬರಲ್ವಾ? ನಿಜ ಅದಿತಿ, ಅವಳು ಬರ್ತಾಳೆ, ಆದ್ರೆ ಇಲ್ಲೇ ಬಂದಿರೋಕ್ಕಾಗತ್ತಾ? ಬಂದು ಹೋಗಿ ಮಾಡ್ತಿರ್ತಾಳೆ ಅಷ್ಟೆ. ಅವಳಿಗೆ ಅವಳದೇ ಆದ ಮನೆ, ಸಂಸಾರ, ಮಕ್ಕಳು ಅಂತಾಗತ್ತೆ. ಇವಳದು ಮಾತ್ರ ಅಲ್ಲ, ಎಲ್ಲಾ ಹೆಣ್ಮಕ್ಳ ಕಥೆನೂ ಇದೇನೆ. ನಾಳೆ ನಿನ್ಗೂ ಇದೇ ಆಗತ್ತೆ. ಇವ್ರೇನಾದ್ರೂ ಅಗ್ರಜನ್ ರಿಯಲ್ ಅಮ್ಮ ಆಗಿರ್ಬೋದಾ? ಇದ್ರೂ ಎಲ್ಲಿರ್ಬೋದು? ಅಗ್ರಜನ್ ಯಾಕೆ ನಮ್ಮನೇಲಿ ಬಿಟ್ಟು ಹೋಗ್ತಾರೆ? ಅಥವಾ ನಮ್ಮನೆಯವರೇ ಇವ್ರನ್ನ ಯಾರಾದ್ರೂ ಅವ್ರ ಹೆತ್ ಮಕ್ಕಳನ್ನ ಬೇರೆಯವ್ರ ಮನೇಲಿ ಬಿಟ್ಟು ಹೋಗ್ತಾರ? ಅಥವಾ ಕೊಟ್ಟು ಹೋಗ್ತಾರ? ಇದರಿಂದ ಏನೋ ಒಂದು ರಹಸ್ಯ ಇದೆ, ಬೇಗ ಕಂಡುಹಿಡಿಬೇಕು. ವಿಕ್ಕಿ ಅವರ ವಿಕ್ಕಿ ಅವರ ಏನ್ ಮಾಡ್ತಾ ಇದ್ದೀರಾ ವಿಕ್ಕಿ ಅವರೇ? ಮೂರೊತ್ತು ಮೊಬೈಲಲ್ಲೇ ಇರ್ತೀರಲ್ಲ, ಇನ್ನ ನಿದ್ದೆ ಬಂದಿಲ್ವಾ ನಿಮ್ಗೆ? ಅಯ್ಯೋ ಹೆಂಡತಿ, ಅಗ್ರಜನ್ ಮದ್ವೆಗೆ ಯಾರ್ಯಾರನ್ನ ಇನ್ವೈಟ್ ಮಾಡ್ಬೇಕು ಅಂತ ಲಿಸ್ಟ್ ಮಾಡ್ತಾ ಇದ್ದೆ. ಆಮೇಲೆ ಮದ್ವೆ ಬಿಸಿಲಿ ಯಾರನ್ನಾರು ಮಿಸ್ ಮಾಡಿ ಅವ್ರ ನಮ್ಮನ್ನ ಕರೀಲೇ ಇಲ್ವಲ್ಲ ಅನ್ಕೊಂಡ್ಬಿಟ್ರೆ. ಮೊದಲೇ ಮದ್ವೆ ಬೇರೆ ಹತ್ರ ಬರ್ತಿದೆ, ಅದಕ್ಕೆ ಯಾರ್ಯಾರು ಬೇಕು ಅಂತ ಲಿಸ್ಟ್ ಅಲ್ಲಿ ನೋಟ್ ಮಾಡ್ತಿದ್ದೆ ಅಷ್ಟೇ. ನಿಮ್ ಜೀವನದಲ್ಲಿ ಹೊರಗಿನಿಂದ ಒಬ್ಬ ವ್ಯಕ್ತಿ ಪ್ರವೇಶ ಆಗುತ್ತೆ. ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಸಂಸಾರದಲ್ಲಿ ಬಿರುಕು ಮೂಡುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬೋದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಹೌದಲ್ವಾ? ಮದುವೆ ದಿನ ಹತ್ರ ಬಂದೇ ಬಿಡ್ತು. ನನ್ಗೆಲ್ಲ ಗೊತ್ತಿದ್ದು ನನ್ನಿಂದ ಏನು ಮಾಡಕ್ಕಾಗ್ತಿಲ್ಲ. ಅಮ್ಮ ಮದ್ವೆ ಆಗಿ ಬಂದ್ಮೇಲೆ ಸಮಸ್ಯೆ ಆದ್ರೆ ಹೆಂಡತಿ ಏನ್ ಯೋಚನೆ ಮಾಡ್ತಿದ್ದೀರಾ? ವಿಕ್ಕಿ ಅವ್ರೆ, ಈ ಮದ್ವೆನ ಸ್ವಲ್ಪ ಮುಂದಕ್ಕೆ ಹಾಕ್ಬೋದಾ? ಇದರಿಂದ ನಿಮ್ಗೇನಾದ್ರೂ ಸಮಸ್ಯೆನಾ ಅಥವಾ ತಮಾಷೆ ಮಾಡ್ತಿದ್ರಾ? ಮದ್ವೆನ ಮುಂದಕ್ಕೆ ಹಾಕೋದಾ? ಚಾನ್ಸೇ ಇಲ್ಲ ಎಂಜಿ. ಹಾಗಲ್ಲ ವಿಕ್ಕಿ ಅವ್ರೆ. ಮತ್ತಿನ್ ಹೇಗೆ? ಇಲ್ಲ ವಿಕ್ಕಿ ಅವ್ರೆ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಮದ್ವೆಗಿನ್ನೂ ಸ್ವಲ್ಪ ದಿನ ಟೈಮ್ ಇದೆ ಅಷ್ಟೇ. ಅಷ್ಟರಲ್ಲಿ ನಾವು ಎಲ್ಲ ಕೆಲಸನೂ ಮಾಡಿ ಮುಗ್ಸೋಕ್ಕಾಗಲ್ಲ. ಇನ್ನು ಶಾಪಿಂಗ್ ಬೇರೆ ಮಾಡಿಲ್ಲ. ನೀವು ನೋಡಿದ್ರೆ ಇಷ್ಟು ಬೇಗ ಗೆಸ್ಟ್ ಲಿಸ್ಟ್ ಬೇರೆ ರೆಡಿ ಮಾಡ್ತಾ ಇದ್ದೀರಾ. ಇನ್ನು ಗೆಸ್ಟ್ಗಳೆಲ್ಲ ಬರೋಕ್ಕಾಗುತ್ತೋ ಇಲ್ವೋ ಒಂದೂ ಗೊತ್ತಿಲ್ಲ. ಮದ್ವೆ ಏನು 2-3 ದಿನದಲ್ಲಿ ಮಾಡಿ ಮುಗ್ಸಕ್ಕಾಗತ್ತಾ? ಅದು ಅಲ್ಲದೆ ಅಗ್ರಜನ್ ಮದ್ವೆ ನಿಲ್ಸೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನೀವು ಈ ಮನೆ ಸೊಸೆ ಆದವರು. ನನಗೆಷ್ಟು ಈ ಮದ್ವೆ ಮೇಲೆ ಜವಾಬ್ದಾರಿ ಇದೆಯೋ ನಿಮಗೂ ಅಷ್ಟೇ ಇದೆ. ಮುಂದೆ ನಿಂತ್ಕೊಂಡು ಮದ್ವೆ ಮಾಡಿಸ್ಕೊಡ್ಬೇಕಾಗಿರೋರು ನೀವು. ಅದ್ ಬಿಟ್ಟು ನಿಲ್ಸೋದ್ರ ಬಗ್ಗೆ ಮಾತಾಡ್ತಿದ್ದೀರಲ್ಲ. ವಿಕ್ಕಿ ಅವ್ರೆ, ನನ್ನ ಮಾತಿನ ಉದ್ದೇಶ ಅದಲ್ಲ. ಅದೇನೇ ಆಗ್ಲಿ, ಐ ಡೋಂಟ್ ಕೇರ್. ಯಾರೇ ಬರ್ಲಿ, ಏನೇ ಆಗ್ಲಿ, ಫಿಕ್ಸ್ ಆಗಿರೋ ಮುಹೂರ್ತ ಡೇಟ್ಗೆ ಅಗ್ರಜ ಮತ್ತೆ ರೌಡಿನಾದ್ನಿ ಮದುವೆ ಹಾಕ್ತಿದ್ದಾರೆ. ಈ ಮುಹೂರ್ತನ ಮತ್ತೆ ಪೋಸ್ಟ್ಪೋನ್ ಮಾಡಕ್ಕಾಗಲ್ಲ. ಒಂದ್ಸಲ ಫಿಕ್ಸ್ ಆದ್ಮೇಲೆ ಫಿಕ್ಸ್ ಅಷ್ಟೇ. ಇದೇ ಡೇಟಲ್ಲೇ ಮದುವೆ ನಡೆಯೋದು. ಶುಭ ಕಾರ್ಯದಲ್ಲಿ ಒಳ್ಳೇದಾಗ್ಲಿಲ್ಲ ಅಂದ್ರೂ ಕೆಟ್ಟದನ್ನ ಮಾತ್ರ ಬಯಸ್ಬೇಡಿ. ಈ ಮನೆಯಲ್ಲಿ ಇನ್ಮೇಲೆ ಯಾವತ್ತೂ ಅಪಶಕನ ಮಾತಾಡಬೇಡಿ. ಓಕೆ? ಇದಕ್ಕೆ ನಾನು ಏನಾದ್ರೂ ದಾರಿ ಹುಡುಕ್ಬೇಕು. ಇನ್ ತಡ ಮಾಡಿದ್ರೆ ಮದ್ವೆನೇ ನಡೆದೋಗ್ಬಿಡುತ್ತೆ.
ಸಾರಿ ಅದಕ್ಕೆ ನೋಡಲಿಲ್ಲ. ಪರವಾಗಿಲ್ಲ ರಾಜಣ್ಣ, ಇಷ್ಟು ಬೆಳಗ್ಗೆನೆ ಇಷ್ಟೊಂದು ಅರ್ಜೆಂಟಾಗಿ ಎಲ್ಲ ಹೊರಟ್ರಿ ನೀವು? ಮಿಸ್ಟರ್ ಎಕ್ಸ್ ಅಂತ ಕಾಲ್ ಮಾಡಿದ್ದ, ಅವನೇ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ, ಇಲ್ಲೇ ಆನೆಗೌಡ ಪಾರ್ಕ್ ಹತ್ರ. ಮಿಸ್ಟರ್ ಎಕ್ಸಾ? ಯಾರವರು? ಅವನು ನನ್ನ ಕಾಲೇಜ್ ಫ್ರೆಂಡು, ಅವನ್ನೇ ಮೀಟ್ ಮಾಡಕ್ಕೆ ಹೋಗ್ತಾ ಇದ್ದೀನಿ. ಟೈಮ್ ಆಯಿತು, ಬರ್ತೀನಿ. ವರ್ಷದ ಹಿಂದೆ ನಡೆದ ಘಟನೆ ಮತ್ತೆ ಆಗುತ್ತಾ? ಇದಕ್ಕೆಲ್ಲ ಅಮ್ಮನೇ ಕಾರಣ ಆಗ್ತಾಳ? ಅವ್ರು ನೋಡಿದ್ರೆ ಘಟನೆ ನಡೆದೇ ನಡೆಯುತ್ತೆ, ಅದನ್ನ ಯಾರಿಂದಾನೂ ತಪ್ಸಕ್ಕಾಗಲ್ಲ ಅಂತ ಹೇಳಿದ್ದಾರೆ. ವೇದಾಂತ್ ಬಾಬಾ ಅಮೂಲ್ಯನೇನಾದ್ರೂ ಮದ್ವೆ ಆದ್ರೆ ಈ ಮನೆ ಕೆಟ್ಟದಾಗುತ್ತಾ? ನಾನು 2 ಮನೆಗೂ ಸೇರಿದವಳು, ನನ್ಗೆಲ್ಲಾ ವಿಷಯನೂ ಗೊತ್ತಿದ್ದು ನಾನು ಸುಮ್ಮನೆ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪಾಗುತ್ತೆ. ಇದಕ್ಕೆಲ್ಲ ನಾನು ಯಾವ್ದಾದ್ರು ಒಂದು ಪರಿಹಾರ ಹುಡುಕ್ಲೇಬೇಕು. ಯಾಕೋ ಅದಕ್ಕೆ ನನ್ನ ಮನಸ್ಸೇ ಒಪ್ತಾ ಇಲ್ಲ. ಅಮ್ಮನ ಹತ್ರ ಮಾತಾಡಿ ಈಗಲೇ ಮದುವೆ ಬೇಡ, ಸ್ವಲ್ಪ ದಿನ ಮುಂದಕ್ಕೆ ಹಾಕೋಣ ಅಂತ ಒಪ್ಪಿಸ್ಲಾ, ಅಥವಾ ವೇದಾಂತ್ ಬಾಬಾ ಹತ್ರ ಹೋಗಿ ಈ ಮದುವೆ ಬೇಡ ಅಂತ ಹೇಳಲಾ? ಆ ಥರ ಹೇಳಿದ್ರೆ ಕಾರಣ ಕೇಳಲ್ವಾ? ಏನಂತ ಹೇಳಿ? ಇರೋ ಕಾರಣನೇ ಹೇಳಿದ್ರೆ ಅವ್ರು ಒಪ್ಕೋತಾರ? ವಿಕ್ಕಿ ಅವ್ರೆ, ಏನಾಗಿದೆ ನಿಮ್ಗೆ? ನಾನೇನೋ ಸೀರಿಯಸ್ ವಿಷಯ ಯೋಚನೆ ಮಾಡ್ತಿದ್ರೆ ಮಕ್ಳು ತರ ಆಡ್ತಿರಲ್ಲ. ಆರ್ತಿಯವರೇ, ನೀವು ನಿಜವಾಗ್ಲೂ ಸೀರಿಯಸ್ ಆಗಿ ಥಿಂಕ್ ಮಾಡ್ತಿದ್ರಾ? ನನಗೆ ಗೊತ್ತಿರಲಿಲ್ಲ. ಏನದು? ಏನೂ ಇಲ್ಲ, ಏನೂ ಇಲ್ಲ. ಇವಾಗ ತಾನೇ ಹೇಳಿದ್ರಿ ಏನೋ ಸೀರಿಯಸ್ ಅಂತ. ಏನು ಹೇಳಿ? ಸೀರಿಯಸ್ ವಿಷಯ ಅಂತ ಹೇಳದ್ನ? ಇಲ್ವಲ್ಲ. ಹೆಂಡತಿ ನೀವಾಗ ಹೇಳಿದ್ನ ನಾನೇ ಕೇಳಿಸ್ಕೊಂಡಿದ್ದೀನಿ, ನನ್ನ ಹತ್ರ ಸುಳ್ಳು ಹೇಳಬೇಡಿ. ವಿಕ್ಕಿ ಅವರೇ, ಯಾವುದೋ ಯೋಚನೆನಲ್ಲಿ ಆ ಥರ ಹೇಳಿರ್ಬೋದು ಅಷ್ಟೇ. ಹೆಂಡತಿ, 2 ದಿನದಿಂದ ನಾನು ನಿಮ್ಮನ್ನ ಗಮನಿಸ್ತಾ ಇದ್ದೀನಿ. ಯಾವುದೋ ವಿಷಯನ ತಲೆಗೆ ಹಾಕೊಂಡು ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ನನ್ನ ಹತ್ರನೂ ಹೇಳ್ಕೊಳಕ್ಕಾಗಿಲ್ಲ. ಏನು ಅಂತ ಹೇಳ್ಕೊಳ್ಳಿ. ಇಲ್ಲ ವಿಕ್ಕಿ, ಆ ಥರ ಏನೂ ಇಲ್ಲ. ಆ ಥರ ಏನಾದ್ರೂ ಇದ್ದಿದ್ರೆ ನಿಮ್ಮ ಹತ್ರ ಹೇಳ್ತಿದ್ದೆ ಅಲ್ವಾ? ಸರಿ, ಈಗ ನನಗೊಂದು ಚಿಕ್ಕ ಹೆಲ್ಪ್ ಮಾಡ್ತೀರಾ? ಏನ್ ಹೆಲ್ಪು? ಒಂದ್ಸಲ ಧ್ರುವ ರೆಡಿ ಇದಾನಂತ ನೋಡ್ತೀರಾ? ನಾನು ಧ್ರುವ ಒಟ್ಟಿಗೆ ಆಫೀಸ್ಗೆ ಹೋಗೋಣ ಅಂತ. ಅಗ್ರಜಂಗೆ ಯಾವುದೋ ಮೀಟಿಂಗ್ ಇದೆಯಂತೆ, ಸೊ ಇಬ್ರು ಒಟ್ಟಿಗೆ ಹೋಗ್ತೀವಿ. ನೀವಿವಾಗ ಧ್ರುವನ್ ಕೇಳ್ತಿದ್ದೀರಾ? ಧ್ರುವ ಹೋಗಿ ಎಷ್ಟೊತ್ತಾಯ್ತು? ಹೌದಾ? ಚಾನ್ಸೇ ಇಲ್ವಲ್ಲ. ಅವನು ಆಫೀಸ್ಗೆ ಹೋಗ್ತಿದ್ದೀನಿ ಅಂತ ಅನ್ನ, ಅಥವಾ ಬೇರೆ ಎಲ್ಲಾದ್ರೂ ಹೋಗ್ತಿದ್ದೀನಿ ಅಂತ ಅನ್ನ? ಅದ್ ಯಾವ್ದೋ ಪಾರ್ಕ್ ಹತ್ರ ಯಾರೋ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಹೇಳಿದ್ರು. ನಮ್ ಧ್ರುವಂಗೆ ಫ್ರೆಂಡ್ಸಾ? ಅವನ್ಗೆ ಯಾವಾಗಿಂದ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿ ಮೀಟ್ ಮಾಡೋ ಅನ್ನಕ್ ಶುರು ಮಾಡಿದ್ರು? ಪರವಾಗಿಲ್ಲ, ಫ್ರೆಂಡ್ಸ್ ಎಲ್ಲ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದಾನೆ. ಈ ಜಗತ್ತಲ್ಲಿ ನಾಚಿಕೆ ಸ್ವಭಾವಕ್ಕೆ, ರಿಸರ್ವ್ಡ್ ಸ್ವಭಾವಕ್ಕೆ ಅಗ್ರಜ ಬ್ರ್ಯಾಂಡ್ ಅಂಬಾಸಿಡರ್ ಅನ್ಕೊಂಡಿದೆ. ಆದ್ರೆ ನಮ್ ಧ್ರುವ ಅವನನ್ನೇ ಮೀರಿಸ್ತಾನೆ. ಅಂಥದ್ರಲ್ಲಿ ಆರ್ತಿ, ಧ್ರುವ ಯಾವ ಫ್ರೆಂಡ್ ನ ಮೀಟ್ ಮಾಡ್ತೀನಿ ಅಂತ ಏನಾದ್ರು ಹೇಳಿದ್ನಾ? ಯಾವ ಫ್ರೆಂಡು ಅಂತ ಕರೆಕ್ಟಾಗಿ ಹೇಳಲಿಲ್ಲ, ಆದ್ರೆ ಯಾವ್ದೋ ಕಾಲೇಜ್ ಫ್ರೆಂಡು ಅಂತ ಹೇಳಿದ್ರು. ವಿಕ್ಕಿ ಅವ್ರೆ, ಹೆಸರು ಮಾತ್ರ ವಿಚಿತ್ರವಾಗಿತ್ತು. ವಿಚಿತ್ರವಾಗಿತ್ತಾ? ಹೌದು ವಿಕ್ಕಿ ಅವ್ರೆ, ವಿಚಿತ್ರವಾಗಿತ್ತು. ಹೆಸರೇನೋ ಹೇಳಿದ್ರಲ್ಲ, ಮಿಸ್ಟರ್ ಎಕ್ಸ್ ಅಂತೆ. ಏನು? ಮಿಸ್ಟರ್ ಎಕ್ಸಾ? ಇವತ್ತು ರಾತ್ರಿ ನಾನು ಕಳಿಸೋ ಲೊಕೇಶನ್ಗೆ ನಾನು ಕೇಳಿದಷ್ಟು ದುಡ್ಡನ್ನ ಕಿಮಕ್ ಅಂದೆ ತಂದು ಕೊಡ್ಬೇಕು. ವೇದಾಂತ್ ವಸಿಷ್ಠ ಸುಹಾಸಿನಿ ಮತ್ತೆ ಶ್ರೀಧರ್ನ ಮಗನೇ ಅಲ್ಲ. ಅವಾಗ ಮಿಸ್ಟರ್ ಎಕ್ಸ್ ನಮ್ಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದ್ದ. ಆಗ ನನ್ನ ಆಕ್ಸಿಡೆಂಟಲ್ಲಿ ಸಾಯೋದು ಜಸ್ಟ್ ಮಿಸ್ ಆಗಿತ್ತು. ಈಗ ಅವನೇ ಧ್ರುವಂಗ್ ಕಾಲ್ ಮಾಡಿ ಬಾ ಅಂದಿದ್ದಾನೆ ಅಂದ್ರೆ
ಅಲ್ಲಿಗೆ ನಮ್ಮ ಧ್ರುವನ್ ಪ್ರಾಣ ಅಪಾಯದಲ್ಲಿದೆ ಅಂತ ಆಯ್ತು. ಆರ್ತಿ, ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ಬೇಕು. ನಾನು ಅಮೂಲ್ಯ ವೇದಾಂತ್ ವಸಿಷ್ಠ ಅಲ್ಲ ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನೋಡ್ ಬಜಾರಿ, ನೀನೀಗ ಅಮೂಲ್ಯ ಮಂಜುನಾಥ್. ಮದುವೆ ಆದ ತಕ್ಷಣ ಫಾರ್ಮಾಲಿಟಿ ಸೇಕ್ ನಿನ್ನ ನೇಮ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ನೀನ್ ಆಗ್ಲೂ ಅಮೂಲ್ಯ ಮಂಜುನಾಥ್. ಅದ್ಯಾಕ್ ಹಾಗೆ? ಇನ್ಫ್ಯಾಕ್ಟ್ ನಿನ್ನೆ ನೈಟ್ ನಿನ್ ಜೊತೆ ಫೋನಲ್ಲಿ ಮಾತಾಡುವಾಗ ಇದನ್ನ ಹೇಳೋಣ ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಈಗ ಎದುರುಗಡೆ ಸಿಕ್ಕಿದೆಯಲ್ಲ, ಹೇಳ್ತೀನಿ. ಮದುವೆ ಆದ್ಮೇಲೆ ನಿನ್ನ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಯು ಕ್ಯಾನ್ ಸ್ಟಿಲ್ ಬಿ ಅಮೂಲ್ಯ ಮಂಜುನಾಥ್. ಆದ್ರೆ ವೇದ ಅಂತ ನಿನ್ನ ಹೆಸರಿಂದ ನಿನ್ನ ತಂದೆ ಹೆಸರಿದೆ. ಅವ್ರು ನಿನ್ನ ತುಂಬಾ ಕಷ್ಟಪಟ್ಟು ಪ್ರೀತಿಯಿಂದ ಸಾಕಿ ಬೆಳೆಸಿ ಓದಿಸಿ ನಿನ್ನ ಕಾಲ ಮೇಲೆ ನಿನ್ನನ್ನ ನಿಂತ್ಕೊಳ್ಳೋ ಹಾಗೆ ಮಾಡಿದ್ದಾರೆ. ನಿನ್ನ ಜೀವನದಲ್ಲಿ ನಿನ್ನ ತಂದೆ ಕೊಡುಗೆ ಬಹಳನೇ ಇದೆ. ನಿನ್ನ ತಂದೆ ತಾಯಿ ಇಬ್ರು ನಿನ್ನ ಖುಷಿಯಲ್ಲಿ ಅವ್ರ ಖುಷಿನ ನೋಡ್ತಾರೆ, ನಿನ್ನ ಸುಖದಲ್ಲಿ ಅವ್ರ ಸುಖನ ಕಾಣ್ತಾರೆ. ಅವ್ರಿಗೆ ನೀನು ಯಾವತ್ತೂ ಬೇಜಾರು ಮಾಡಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ನಿನ್ನ ಮನೆಯಲ್ಲಿ ಗಂಡು ಮಗನ ತರ ನೋಡಿದ್ದಾರೆ. ಎಲ್ಲ ಹೆಣ್ಮಕ್ಳಿಗೂ ಸ್ಥಾನ ಸಿಗೋದಿಲ್ಲ. ಆ ಸ್ಥಾನ ನಿಮ್ ತಂದೆ ನಿನಗೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಇಂಪ್ರೆಸ್ ಮಾಡೋದಕ್ಕೆ ನನ್ನ ಔಟ್ಲುಕ್ ಸಾಕು. ಆದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿನ ಕಾನ್ಸ್ಟೆಂಟ್ ಆಗಿ ಇಂಪ್ರೆಸ್ ಮಾಡೋದಕ್ಕೆ ಬೇಕಾಗಿರೋದು ವ್ಯಕ್ತಿತ್ವ. ಅದು ನಿನ್ನಲ್ಲಿದೆ. ಅದನ್ನ ಕೊಟ್ಟಿರೋದು ವೇದಾಂತ್ ವಸಿಷ್ಠ ಅಲ್ಲ. ಹಲೋ ವಿಕ್ಕಿ, ಶೂಟ್ ಮಾಡೋ. ಕುರ್ಬಾನಿ ಎಲ್ಲಾದ್ರೂ ಜಸ್ಟ್ ಗೆಟ್ ಡೌನ್. ವಾ, ಏನೂ ಆಗಿಲ್ಲ ತಾನೆ ನಿನ್ಗೆ? ದೇವ್ರೆ, where the hell are you, man? Hey, machine failed. ಬೇಗದಿಂದ ಎಸ್ಕೇಪ್ ಆಗೋ, ಬೇಗ. ನೀನು ಮೀಟಾಗಿ ಐ ಥಿಂಕ್ ಇಟ್ಸ್ ಅಬೌಟ್ 2.5 years ನಾವು. ಹಾಗಂತ ನಾನು ಇನ್ನ ಕಡಿಮೆ ಪ್ರೀತಿಸ್ತೀನಿ ಅಂತ ಅನ್ಕೋಬೇಡ. 2 ಜನ್ಮಕ್ಕಾಗಷ್ಟು ನಿನ್ನ ಪ್ರೀತಿಸ್ತೀನಿ. ನಾನು ಇನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಬಜಾರಿ. ಐ ಮೀನ್ ತುಂಬಾನೇ ಚೆನ್ನಾಗಿ ನೋಡ್ಕೋತೀನಿ. ಆದ್ರೆ ನನಗೆ ಯಾವ ಅನುಮಾನನೂ ಇಲ್ಲ. ಆದ್ರೆ ನಾನು ಯಾವತ್ತಿಗೂ ನಿನ್ನ ತಂದೆ ಹಾಗೆ ನಿಷ್ಕಲ್ಮಶವಾಗಿ ನಿಸ್ವಾರ್ಥ ಪ್ರೀತಿಯನ್ನು ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಗಂಡನ ಪ್ರೀತಿಗೂ ತಂದೆ ಪ್ರೀತಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ ಅಮೂಲ್ಯ. ನೀನೇ ಹೇಳಿದಾಗೆ ಅಮ್ಮನ ಪ್ರೀತಿ ಆಕಾಶ ಇದ್ದ ಹಾಗೆ. ನಾನಿನ್ನ ಹೇಗೆ ಪ್ರೀತಿಸ್ತೀನೋ ನೀನು ನಾನು ಹಾಗೆ ಪ್ರೀತಿಸ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದ್ರೆ ತಂದೆ ಪ್ರೀತಿನಲ್ಲಿ ಯಾವ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ. ಮುಂದೆ ಒಂದಿನ ಮದುವೆ ಆದ ನಂತರ ನಿನ್ನ ಮನೆ ಬದಲಾಗುತ್ತೆ, ನಿನ್ನ ಕುಟುಂಬ ಬದಲಾಗುತ್ತೆ. ನಿನ್ನ ತಂದೆ ತಾಯಿ ಜಾಗನ ನನ್ನ ತಂದೆ ತಾಯಿ ತುಂಬ್ತಾರೆ. ಆ ಸ್ಥಾನ ಅವ್ರು ಭರ್ತಿ ಮಾಡ್ತಾರೆ. ಹೀಗಿರುವಾಗ ಬೇಸಿಕಲಿ ನಿನ್ನ ಎಂಟೈರ್ ಲೈಫ್ನ ನಾನು ಒಂಥರ ಆವರಿಸ್ಕೊಂಡಂಗೆ ಲೆಕ್ಕ. ಇಷ್ಟೆಲ್ಲ ಆದ್ಮೇಲೂ ಕೂಡ ನಿನ್ನ ಹೆಸರಲ್ಲೂ ನಾನೇ ಇರಬೇಕು ಅನ್ನೋದು
ತಪ್ಪಲ್ವಾ? ಸಹವ ಯಾರ್ದತ್ತೆ? ನೀನ್ ಎಷ್ಟೇ ಕೇಳಿದ್ರು ಆ ಒಂದು ವಿಷಯ ಮಾತ್ರ ನನ್ನ ಕೈಲಿ ಹೇಳಕ್ಕಾಗಲ್ಲ. ಆ ಘಟನೆ ನೆನ್ಸ್ಕೊಂಡ್ರೆ ನನ್ನ ಜೀವ ಹಿಂಡುತ್ತೆ. ನೀನ್ ನನ್ನ ಸೊಸೆ ಅಲ್ಲ, ನನ್ನ ಮಗಳು ಅಂತ ನಂಬಿಕೆ ಇಟ್ಟು ನಿನ್ನ ಹತ್ರ ನಾನು ಈ ವಿಷಯ ಹೇಳಿದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಷಯ ಈ ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು. ನಿನ್ನ ಮಧ್ಯನೇ ಇರಬೇಕು. ಅರ್ಥ ಆಯ್ತಲ್ವಾ? ನಾನು ಅನ್ಕೊಂಡಿದ್ದು ಸುಳ್ಳಲ್ಲ, ಎಲ್ಲ ನಿಜಾನೇ. ಅವತ್ತು ಫೋನಲ್ಲಿ ಶಾಸ್ತ್ರಿಗಳು ಹೇಳಿದ್ದಕ್ಕೂ ಇವಾಗ ಅತ್ತೆ ಹೇಳ್ತಿರೋದಕ್ಕೂ ಒಂದಕ್ಕೊಂದು ತುಂಬಾನೇ ಹೋಲಿಕೆ ಇದೆ. ಅಮ್ಮ ಏನಾದ್ರೂ ಮದುವೆ ಆಗಿ ಈ ಮನೆಗೆ ಬಂದ್ರೆ ಈ ಮನೆಗೆ ಮತ್ತೊಂದು ಸಾವಾಗುತ್ತಾ? ಅದಕ್ಕೆ ನಮ್ಮ ಅಮ್ಮನೇ ಕಾರಣ ಆಗ್ಬಿಡ್ತಾಳ? ಮತ್ತೆ ಆ ಸಾವು ವಿಕ್ಕಿದ? ಓ, ಯಾಕಯ್ಯ ನನಗೆ 3 ಹೊತ್ತು ಕಾಟ ಕೊಡ್ತೀಯಾ? ವಾಟ್? ಮತ್ತಿನ್ನೇನು, ಸ್ವಲ್ಪ ಹೊತ್ತಿಗೆ ಮುಂಚೆ ನಿನ್ ಜೊತೆನೆ ಇದ್ದೆ ತಾನೆ? ಹೌದಾ? ಮತ್ತೆ ನನ್ನ ನಮ್ಮ ಅಪ್ಪ ಅಮ್ಮನ ಜೊತೆ ನನ್ನ ತಂಗಿರ ಜೊತೆ ಇರೋದಕ್ಕೆ ಬಿಡು. ನನಗೂ ಮನೆ ಮಠ, ನಮ್ಮೋರು ತಮ್ಮೋರು ಅಂತೆಲ್ಲ ಇದ್ದಾರೆ. ಯಾವಾಗ್ಲೂ ನಿನ್ ಜೊತೆ ಲಲ್ಲ ಅನ್ಕೊಂಡು ಓಡಾಡ್ಕೊಂಡಿರೋದಕ್ಕಾಗಲ್ಲ. ಇನ್ನು ಎಷ್ಟು ದಿನ ಅಂತ ಈ ಮನೇಲಿ ಇರ್ತೀನಿ ಹೇಳು? ಅಲ್ಲಿವರೆಗಾದ್ರೂ ನನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡು, ಪುಣ್ಯ ಬರತ್ ನಿಂಗೆ. ಬಾ, ಬೇರೆಯವ್ರಿಗೆ ಮಾತಾಡಕ್ಕೆ ಅವಕಾಶನೇ ಕೊಡದೆ ಒಂದೇ ಸಮ ಒಂದೇ ಉಸಿರಲ್ಲಿ ಮಾತಾಡ್ತೀರಾ? ಅಕ್ಕಪಕ್ಕ ಇರೋರು ಏನ್ ಅನ್ಕೊಂತಾರೋ ಟೆನ್ಷನ್ ಕೂಡ ಇಲ್ವಾ ನಿನ್ಗೆ? ಟೆನ್ಷನ್ ಕ್ಯೂ ಲೇನೇಕ, ಟೆನ್ಷನ್ ತೋ ದೇನೇಕ. ಮೆಂಟ್ಲು ಅನ್ಕೋತಾರಷ್ಟೇ. ನಾನಲ್ಲಯ್ಯ ಮೆಂಟ್ಲು, ನನ್ನ ಮೆಂಟ್ಲು ಅನ್ನೋರು ಮೆಂಟ್ಲು. ನನ್ನ ಮೆಂಟ್ಲು ಅನ್ಕೊಂಡ್ರೆ ನೀನು ಮೆಂಟ್ಲು. ವಾಟ್ ನಾನ್ ಸೆನ್ಸ್? ನಾನು ನಿನ್ ಜೊತೆ ಮಾತಾಡೋದಕ್ಕೆ ಫೋನ್ ಮಾಡಲಿಲ್ಲ, ಮಂಜು ಅಪ್ಪನ ಹತ್ರ ಮಾತಾಡ್ಬೇಕು. ಫೋನ್ ಕೊಡು. ನನ್ನ ನಂಬರ್ಗೆ ಕಾಲ್ ಮಾಡಿ ನನಗೆ ಕಾಲ್ ಮಾಡಿಲ್ಲ ಅಂತೀಯಲ್ಲ, ಇದಕ್ಕೆ ಮೆಂಟ್ಲು ಅಂತಾರೆ. ನಾನು ಅವ್ರ ನಂಬರ್ಗೆ ಕಾಲ್ ಮಾಡ್ತಿದ್ದೆ, ಬಟ್ ಯಾಕೋ ನಾಟ್ ರೀಚಬಲ್ ಇತ್ತು. ಅದಕ್ಕೆ ನಿನ್ನ ನಂಬರಿಗೆ ಫೋನ್ ಮಾಡಿದೆ. ಫೋನ್ ಕೊಡು. ಯಾಕೋ ನಾಟ್ ರೀಚಬಲ್ ಬಂತು ಅಂದ್ರೆ ಅದಕ್ಕೆ ತಲೆನೋವಾಗಿರ್ಬೇಕು. ಅದಕ್ಕೆ ಯಾರಿಗೂ ಸಿಗದೆ ಬಚ್ಚಿಟ್ಕೊಂಡಿದ್ದೆ ಅಂತ ಅನ್ಸುತ್ತೆ. ಲೂಸು. ಫೋನ್ಗೆ ತಲೆಯಲ್ಲಿದೆ, ತಲೆ ಸರಿ ಇಲ್ದಿರೋರೆ ಫೋನ್ಗೆ ತಲೆ ಇದೆ ಅಂತ ಹೇಳೋದು. ಮತ್ತೆ ಅವ್ರ ಫೋನ್ ಯಾಕೋ ನಾಟ್ ರೀಚಬಲ್ ಬಂತು ಅಂದ್ರೆ ಏನ್ ಅರ್ಥ? ಇಲ್ಲಿ ನೆಟ್ವರ್ಕ್ ಇಲ್ದೇ ಇರೋದಕ್ಕೆ ತಾನೆ ನಾಟ್ ರೀಚಬಲ್ ಅಂತ ಬರೋದು. ಸರಿ ಹೇಳು, ಏನ್ ವಿಷಯ? ಏನಿಲ್ಲ, ವೆಡ್ಡಿಂಗ್ ಕಾರ್ಡ್ಸ್ ನ ಪ್ರಿಂಟ್ ಮಾಡೋದಕ್ಕೆ ನಾನು ಮಂಜು ಅಪ್ಪ ಒಂದೇ ಕಡೆ ಆರ್ಡರ್ ಕೊಟ್ಟಿದ್ದೀವಿ. ಪರವಾಗಿಲ್ವೇ? ಆಗ್ಲಿ ಮಾವ ಅಳಿಯ ಸಿಂಕ್ ಆಗ್ಬಿಟ್ಟಿದ್ದೀರಾ? ನಾವ್ ಯಾವತ್ತೂ ಸಿಂಕ್ ಆಗಿದ್ವಿ, ಆದ್ರೆ ಮಾವನ ಮಗಳೇ ಇನ್ನೂ ಕರೆಕ್ಟ್ ಆಗಿ ಸಿಂಕೇ ಆಗ್ತಿಲ್ಲ. ವೆಡ್ಡಿಂಗ್ ಕಾರ್ಡ್ಸ್ ರೆಡಿ ಇದೆ ಅಂತ ಹೇಳಿದ್ರು, ಅದನ್ನ ಮಂಜಪ್ಪನಿಗೆ ಹೇಳ್ಬಿಡು. ಹಲೋ ಅಮೂಲ್ಯ, ನಾನು ಹೇಳೋದು ಕೇಳಿಸ್ತಿದೆ ತಾನೆ? ಹಲೋ ಅಮೂಲ್ಯ, ಕೇಳಿಸ್ಕೊತಿದ್ಯಾ? ವೇದಾಂತ್, ನಾವ್ ಇಷ್ಟು ದಿನ ಮಕ್ಳ ತರ ಕಿತ್ತಾಡ್ತಿದ್ವಿ, ಇವಾಗ ಮದ್ವೆ ಆಗೋದಕ್ಕೆ ಹೊರಟಿದೀವಿ. ಇದೆಲ್ಲ ನಿಜಾನ ಅಂತ ನನಗೆ ಆಶ್ಚರ್ಯ ಆಗ್ತದೆ ವೇದಾಂತ್. ದಿನ ಎಲ್ಲ ಇಷ್ಟು ಬೇಗ ಬೇಗ ಹೊಡುತ್ತಲ್ಲ. ಇದು ನಿಜಾನ ಅಥವಾ ಸುಳ್ಳ ಅಂತ ನಾನು ಕನ್ಫರ್ಮ್ ಮಾಡ್ಲಾ? ಹೇಗೆ ಕನ್ಫರ್ಮ್ ಮಾಡ್ತೀಯಾ? ನನ್ ಪರ್ಮಿಷನ್ ಇಲ್ಲದೆ ಹೇಗ್ ಮುತ್ಕೊಟ್ಟೆ ನೀನು? ದಿನ ದಿನ ಪೋಲಿ ಆಗ್ತಿದ್ಯಾ, ಇದು ಒಳ್ಳೇದಲ್ಲ. ಹೇ, ಸುಮ್ಮನೆ ಓವರ್ ಬಿಲ್ಡಪ್ ಕೊಡ್ಬೇಡ. ನಿನ್ಗೆ ಇಷ್ಟ ಆಯ್ತು ಅಂತ ನನಗೂ ಗೊತ್ತು. ಎಲ್ಲಿ ಬಿಡ್ತೀಯ ನಿನ್ ಬುದ್ಧಿನ? ಹಳೆ ಮುದ್ಕಿ, ಏನೇ ಯಾವಾಗ್ಲೂ ಕಾಲ್ ಸೆಂಟರ್ ಎಂಪ್ಲಾಯ್ ತರ ಫೋನಲ್ಲೇ ಇರ್ತೀಯಾ? ಇವಾಗಲೇ ಎಲ್ಲ ಮಾತಾಡಿ ಮುಗಿಸ್ಬಿಟ್ರೆ ಆಮೇಲೆ ಮದ್ವೆ ಆದ್ಮೇಲೆ ಮಾತಾಡೋದಕ್ಕೆ ಏನು ಇರಲ್ಲ. ದಾಂಪತ್ಯ ಜೀವನ ತುಂಬಾ ಬೋರ್ ಆಗ್ಬಿಡುತ್ತೆ ಅಷ್ಟೇ. ಏಯ್, ಬಾಯ್ ಮುಚ್ಚೆ. ಇವಳ 4 ಮಕ್ಳು ಎತ್ತೋರ್ ತರ ಮಾತಾಡ್ತಾಳೆ. ಬಾರೆ. ಬರೀ ಯಾಕೋ ಊಟ ಜಾಸ್ತಿ ಆಗ್ಬಿಡ್ತು ಕಣೆ. ಸರಿ ಸರಿ, ಸೌತೆಕಾಯಿ ತಿನ್ನಿ, ಜೀರ್ಣ ಆಗತ್ತೆ. ಅಪ್ಪ, ಇನ್ವಿಟೇಷನ್ ಕಾರ್ಡ್ ರೆಡಿ ಆಗಿದೆಯಂತೆ, ನಾಳೆನೆ ಕಲೆಕ್ಟ್ ಮಾಡ್ಕೋಬೇಕು ಅಂತ ಪ್ರಿಂಟಿಂಗ್ ಪ್ರೆಸ್ನವನು ವೇದಾಂತಕ್ಕೆ ಫೋನ್ ಮಾಡಿ ಹೇಳದಂತೆ. ಸರಿ, ಹಾಗಾದ್ರೆ ನೀನು ನಾಳೆ ಬಂದ್ಬಿಡು, ಒಟ್ಟಿಗೆ ಹೋಗ್ಬಿಟ್ಟು ತಗೊಂಡ್ ಬಂದ್ಬಿಡೋಣ.
ಆಯ್ತಪ್ಪ. ಏಯ್ ಅಮೂಲ್ಯ, ಹಲೋ. ಸ್ವೀಟ್ ಆಗಿದ್ದಿಲ್ಲನೆ? ಸ್ವಲ್ಪ ಉಪ್ಪು ಮೆಣಸು ಹಾಕಿದ್ರೆ ಚೆನ್ನಾಗಿರೋದು. ಇನ್ನೇನು ಬೇಡವಾ? ಸ್ವಲ್ಪ ಲೈಟ್ ಆಗಿ ಹೇಳ್ತಲ್ಲ, ಸುಮ್ಮನೆ ಇರ್ರಿ. ತಗೊಳ್ಳೆ. ಬಸರಿ, ಅಯ್ಯೋ ದೇರ್. ಹಲೋ. ಏಯ್ ಅಲ್ಲ ಕಣೆ, ವಯಸ್ಸಾಗಿದೆ ಅಂತ ಉಪ್ಪು ಖಾರ ತಿನ್ನೋ ನಿಲ್ಲಿಸ್ಬಿಡು ಅಂತ. ಹಂಗಲ್ಲ ರೀ. ವೇದಾಂತ್ ಎಲ್ಲಿದ್ಯಾ? ಬೇಗ ಬಾ. ವೇದಾಂತ್, 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 ವೇದಾಂತ್. ವಿಕ್ರಾಂತ್, ವಿಕ್ರಾಂತ್ ಸ್ಟಾಪ್ ಇಟ್. ತಲೆಗೆಲ್ಲ ಕೆಟ್ಟಿದ್ಯಾ ನನಗೆ? ಉರಿಯೋ ಬೆಂಕಿಲೋ ಕೈ ಹಾಕ್ತಿದ್ಯಲ್ಲ. ಇನ್ವಿಟೇಷನ್ಸ್ ಹೇಳಿದ್ರೆ ಇನ್ನೊಂದು ಮಾಡಿಸ್ಬೋದು. ನಿನ್ ಕೈನ ಮೊದಲಿನ ರೀತಿ ಮಾಡೋದಕ್ಕಾಗತ್ತಾ? ಬೆಂಕಿ ಜೊತೆ ಸರ್ಸಾಡ್ತಾನೆ ಫುಲ್. ಅಗ್ರಜ, ನನಗೆ ಸಂಬಂಧಪಟ್ಟ ವಿಷಯ. ಬೆಂಕಿಲಿ ಹತ್ಕೊಂಡು ಉರಿತಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತಿದ್ದ? ಇಲ್ಲ ತಾನೆ? ಸೇಫ್ ಮಾಡ್ತಿದ್ದೆ ತಾನೆ? ನಾನು ಅದನ್ನೇ ಮಾಡಿದೆ. ನನ್ನ ಆರ್ತಿ ಸೀರೆ ತರಕೊಳಗೋಗಿದ್ದ ಅಗ್ರಜ. ವಿಕ್ರಾಂತ್, ಡೋಂಟ್ ಕಂಪೇರ್. ಅದಕ್ಕೆ ಈ ಲೆವೆಲ್ ರಿಸ್ಕ್ ತಗೊಳ್ಳೋದು. ಅಗ್ರಜ, ನಿನಗೆ ಸಂಬಂಧಪಟ್ಟ ಏನೇ ವಿಷಯ ಆಗ್ಲಿ ಆರ್ ನಿನ್ನನ್ನಾಗ್ಲಿ ನಾನು ಕಳ್ಕೊಳಕ್ಕೆ ಇಷ್ಟಪಡಲ್ಲ. ಅಗ್ರಜ, ನಾನು ಯಾವಾಗ್ಲೂ ನಿನ್ನ ಹಾದಿಲೇ ನಡೆಯೋದು, ನೀನ್ ಹೇಳಿದನ್ನೇ ಮಾಡೋದು. ನೀನು ಹಾಕಿದ ಗೆರೆನ ಯಾವತ್ತೂ ದಾಟಲ್ಲ. ವಿಕಿ, ಕೈ ತುಂಬ ಸುಡ್ತಾ? ಹಾಸ್ಪಿಟ್ಲ್ಗೆ ಹೋಗೋಣ? ಬಾರ, ಏನೂ ಆಗಿಲ್ಲ ನನಗೆ. ಐ ಆಮ್ ಫೈನ್. ಬರೇ ಬಿದ್ದಿರೋ ಆರ್ತಿ ಮನ್ಸಿನ ಮೇಲೆ ನೀರ್ ಹಾಕಿ ಉರ್ಸಕ್ಕೆ ಇದೇ ಸರಿಯಾದ ಸಮಯ. ಲೇಟ್ ಆದ್ರೆ ಗಾಯ ವಾಸಿ ಆಗ್ಬಿಡುತ್ತೆ. ವಾಸಿ ಆಗಕ್ ಬಿಡಬಾರ್ದು. ಯಾವಾಗ ಎಮೋಷನಲ್ ಆಗ್ತೀಯ, ಯಾವಾಗ ಹೈಪರ್ ಆಕ್ಟಿವ್ ಆಗ್ತೀಯ, ಏನು ಹೇಳೋದಕ್ಕಾಗಲ್ಲ. ವಿಕ್ಕಿ, ತುಂಬಾ ಉರಿತಾ ಇದೆಯೇನಪ್ಪ? ಅಲ್ಲ, ಇನ್ವಿಟೇಷನ್ ಆರ್ಸಕ್ ಹೋಗಿ ನಿನ್ ಕೈ ಸುಟ್ಕೊಂಡಿಯಲ್ಲಪ್ಪ. ಯಾಕೆ ಹೀಗೆಲ್ಲ ಮಾಡ್ಕೋತೀಯ ನೀನು? ಹಾ, ಆ ವ್ಯಕ್ತಿ ನಿಮ್ಮ ಮನೆಗೆ ಕಾಲಿಟ್ಟಿದ ಕ್ಷಣದಿಂದ ನಿಮ್ಮ ಮನೆಯಲ್ಲಿ ಅನೇಕ ರೀತಿ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಇದರಲ್ಲಿ ನಿಮ್ಮ ಸಂಸಾರ ಅಂತ್ಯ ಆಗ್ಬಹುದು ಅಂತ ಕೂಡ ಕವಡೆ ಶಾಸ್ತ್ರ ಹೇಳ್ತಾ ಇದೆ. ಸುಹಾಸಿನಿ ಅವರೇ, ಇದೆಲ್ಲ ಹೇಗಾಯ್ತು? ಅದು ನನಗೂ ಗೊತ್ತಿಲ್ಲ. ವೇದಾಂತ್ ಅಮ್ಮನ್ ಕರ್ಕೊಂಬರ್ತೀನಿ ಅಂತ ಹೋದ, ನೀವು ಆರ್ತಿನ ಮಾತಾಡ್ಸ್ಕೊಂಬರ್ತೀನಿ ಅಂತ ಹೋದ್ರಲ್ಲ. ಆಮೇಲೆ ನಾನೊಬ್ಳೆ ಅಲ್ಲಿ ಕೂತಿದ್ದೆ. ಯಾಕೋ ತುಂಬ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ವಿಂಡೋ ಕ್ಲೋಸ್ ಮಾಡೋಣ ಅಂತ ಆ ಕಡೆ ಹೋದೆ. ಸಡನ್ ಆಗಿ ಸುಟ್ಟು ಸ್ಮೆಲ್ ಬಂತು. ಏನು ಅಂತ ನೋಡಿದ್ರೆ ಇನ್ವಿಟೇಷನ್ ಉರಿತಾ ಇತ್ತು. ಇದು ನಾರ್ಮಲ್ ಆಗಿರ್ಬೋದಾ ಅಥವಾ ಇವಳೇನಾದ್ರೂ ಮಾಡಿರ್ಬೋದಾ? ನೋಡ್ತಾ ನೋಡ್ತಾನೆ ಏನೇನೋ ಆಗೋಯ್ತು. ಈ
ಇನ್ನೂ ಏನ್ ಗ್ರಾಚಾರ ಕಾದಿದ್ಯೋ ಏನೋ. ಜಲ ಪ್ರವಾಹ ಪಾವಿತ ಸ್ಥಲೆ ಭುಜಂಗ ತುಂಗ ಮಾಲಿಕ ಮನ್ನಿನಾದ ಮಡ್ಡ ಮರ್ವಯಂ ಚಕಾರ ಚಂಡ ತಾಂಡವಂ ತನೋತನು ಶಿವ ಶಿವಂ. ನಿಮ್ಮಿಬ್ರಲ್ಲೇ ಯಾರು ಲಗ್ನ ಪತ್ರಿಕೆನ ಸುಟ್ಟಾಕಿಲ್ಲ ಅಲ್ವಾ? ಐ ಮೀನ್ ಆ ಥರ ಉದ್ದೇಶ ನಿಮ್ಮಿಬ್ರಿಗೂ ಇಲ್ಲ ತಾನೆ? ಈ ಅಮೂಲ್ಯ, ನೀನ್ ಸುಮ್ಮನೆ ಪೂಜೆಗೆ ಬರೋದೇ ನನಗಿಷ್ಟ ಇಲ್ಲ. ಅಂಥದ್ರಲ್ಲಿ ಈ ಮನೆ ಸೊಸೆಯಾಗಿ ಬರಕ್ ನಾನು ಬಿಟ್ಬಿಡ್ತೀನ? ಮದ್ವೆಗೆ ಲಗ್ನ ಪತ್ರಿಕೆನೆ ಮೊದಲನೇ ಸಮಾರಂಭ. ಅದೇ ನಡೀದೆ ಹೋದ್ರೆ ಮೊದಲನೇ ಹೆಜ್ಜೆಲ್ಲೇ ಅಪಶಕನ ಆಯ್ತು ಅಂತ ನೀವೆಲ್ಲ ವಿಲ ವಿಲ ಅಂತ ಒದ್ದಾಡ್ಬೇಕು. ಮುಂದೆ ಈ ಮದ್ವೆ ಆಗುತ್ತೋ ಇಲ್ವೋ ಅಂತ ಸಂಕಟ ಪಡ್ಬೇಕು. ವೇದಾಂತ್, ವೇದಾಂತ್ ಬೇಗ ಬಾ ಇಲ್ಲಿ. ವೇದಾಂತ್! ವಿಕ್ಕಿ ಅವ್ರೆ, ನಾವ್ಯಾಕೆ ಹೀಗ್ ಮಾಡ್ತೀವಿ? ನಮ್ಮನೆ ನಮ್ಮೂರು ಅಂತ ನಮ್ಗಿಲ್ವಾ? ನಾವಂತ ಕೀಳ್ ಮಟ್ಟಕ್ಕೆ ಇಳ್ದಿಲ್ಲ ವಿಕ್ಕಿ ಅವ್ರೆ. ನಮ್ಮನೆ ಮದ್ವೆ ಎಲ್ಲಾರು ಮುಂದೆ ಚೆನ್ನಾಗಿ ನಡಿಬೇಕು ಅಂತ ನಮಗೂ ಆಸೆ ಇರುತ್ತಲ್ವಾ? ನಾವ್ಯಾಕೆ ಇಂಥ ಕೆಲಸ ಮಾಡಕ್ ಹೋಗ್ತೀವಿ? ಒಂದ್ ವೇಳೆ ನಿಜವಾಗ್ಲೂ ನಮ್ಗೆ ಈ ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಎಲ್ಲಾರ ಮುಂದೆ ಬಂದು ಹೇಳ್ತಿದ್ವಿ. ಸುಡೋದು ಬೆಂಕಿಡೋ ಕೆಲಸ ಎಲ್ಲ ನಾವ್ ಮಾಡಲ್ಲ ವಿಕ್ಕಿ ಅವ್ರೆ. ಮದರ್ ಇಂಡಿಯಾ, ಬೆರಳಿಗೆ ಏನಾಯ್ತು? ಈಗಷ್ಟೇ ಚೆನ್ನಾಗಿದ್ರಲ್ಲ. ಅದು ವಿಕಿ ಬಿಸಿನೀರು ಕುಡಿಯೋಣ ಅಂತ ಮಾಡ್ಕೊಳಕ್ ಅಡ್ಗೆ ಮನೆಗೆ ಹೋಗಿದ್ದೆ. ಯಾವ್ದೋ ಜ್ಞಾನದಲ್ಲಿ ಸ್ಟೀಲ್ ಪಾತ್ರನ ಬರೀ ಕೈಯಲ್ಲಿ ಮುಟ್ಬಿಟ್ಟೆ. ಅದು ಸ್ವಲ್ಪ ಬಿಸಿ ತಾಕಿದೆ ಅಷ್ಟೇನೆ. ಸರಿ ಬನ್ನಿ, ಅಗ್ರಜ ಕರೀತಾ ಇದ್ದಾನೆ. ವೇದಾಂತ, ಯಾಕಪ್ಪ, ಏನಾಯ್ತು? ಲಗ್ನ ಪತ್ರಿಕೆ ಪೂಜೆ ಮಾಡಕ್ಕೆ. ಏನೋ ಲಗ್ನ ಪತ್ರಿಕೆಗೆ ಪೂಜೆ ಮಾಡಕ? ಅದ್ ಹೇಗಾಗುತ್ತೆ? ಅದೆಲ್ಲ ಸುಟ್ಟೋಯ್ತಲ್ಲ. ಸುಟ್ಟೋಗಿರೋದು ಅಗ್ರಜ ತಂದಿದ್ದ ಕಾರ್ಡ್. ಮಾವ ಮಾಡಿಸ್ಕೊಂಡ್ ಬಂದಿರೋದು ಚೆನ್ನಾಗೇ ಇದೆಯಲ್ಲ, ಸೊ ಅದನ್ನೇ ಇಟ್ಟು ಪೂಜೆ ಮಾಡೋಣ ಅಂತ ಅಂದ. ನಾನು ಎಷ್ಟೆಲ್ಲ ಮಾಡಿದ್ರು ಪೂಜೆ ತಡೆಯಕ್ಕೆ ಆಗ್ಲಿಲ್ವಲ್ಲ. ಎಲ್ಲ ಬಂಡು ಬಿದ್ದೋಗಿದ್ದಾರೆ. ಏನೇ ಆದ್ರೂ ಅವ್ರು ಅನ್ಕೊಂಡಿದ್ದನ್ನ ನಡಿಲೇಬೇಕು ಅಂತ ಹಠಕ್ ಬಿದ್ದಿದ್ದಾರೆ. ಡ್ಯಾಮೆಟ್. ಏನ್ ಯೋಚನೆ ಮಾಡ್ತಿದ್ದೀರಾ?
ಏನಿಲ್ಲ ವಿಕಿ, ನನಗೆ ಅವ್ರ ಲಗ್ನ ಪತ್ರಿಕೆ ತಂದಿರೋದು ನೆನಪೇ ಇರಲಿಲ್ಲ. ಒಳ್ಳೇದಾಯ್ತು ಬಿಡು. ನೀವಿಬ್ರು ಹೋಗಿರಿ, ನಾನು ಬರ್ತೀನಿ. ನಾನು ನಿನ್ನಮ್ಮ ಕಡೆ, ನಿನ್ನ ಯೋಗ್ಯತೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಅಮ್ಮ, ನನ್ನ ಮಾತು ನಂಬಮ್ಮ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಅದು ಬೈ ಮಿಸ್ಟೇಕ್ ಆಗಿ ಸುಟ್ಟೋಗಿರೋದು. ನೋಡು ಸುಹಾಸಿನಿ, ನಿನಗೆ ಇವತ್ತು ಒಂದು ಮಾತು ಹೇಳ್ತಾ ಇದ್ದೀನಿ. ನೀನು ವೇದಾಂತ ಅಮ್ಮು ಮದುವೆ ನಿಲ್ಸೋದಕ್ಕೆ ಸಂಚು ಮಾಡ್ತಾ ಇದೀಯಾ ಅಂತ ಏನಾದ್ರೂ ನನಗೆ ಗೊತ್ತಾದ್ರೆ, ನಾನು ನೀನು ನನ್ನ ಮಗಳು ಅನ್ನೋದನ್ನು ಮರೆತು ನಿನ್ನ ವಿರುದ್ಧ ಸಾಕ್ಷಿ ಹೇಳಿ ನಿನ್ನನ್ನ ಜೈಲು ಕಳಿಸೋದಂತೂ ಪಕ್ಕ. ಹುಷಾರ್. ಎಲ್ರದೂ ಆಯ್ತು. ಇವಾಗ ಈ ಮುದುಕಿ ಶುರು ಮಾಡ್ಕೊಂಡಿದ್ದಾಳೆ. ಆಗೋರ್ ಕೈಲೇ ಏನು ಮಾಡ್ಕೊಳಕ್ಕಾಗ್ಲಿಲ್ಲ, ಇನ್ನು ಕೈಲಾಗ್ದಿರೋ ಈ ಮುದುಕಿ ಏನ್ ಮಾಡ್ತಾಳೆ? ನಾನು ಸುಹಾಸಿನಿ ವಸಿಷ್ಠ. ನಾವಿಷ್ಟ್ರ ಮೇಲೂ ಅವಳು ಏನ್ ಮಾಡ್ತಾಳೆ, ಯಾಕೆ ಮಾಡ್ತಾಳೆ ಅಂತ ಸುಮ್ನೆ ನೋಡ್ಕೊಂಡು ಕುತ್ಕೊಳಕ್ ಆಗಲ್ಲ ಧ್ರುವ. ಇದು ಸರಿ ಅಲ್ಲ. ಮತ್ತೇನ್ ಮಾಡೋದು ಅಂತೀಯ? ನಮ್ಮ ಹತ್ರ ಏನ್ ಮಾಡಕ್ಕಾಗತ್ತೆ? ಅಣ್ಣನ ಹತ್ರ ಹೇಳೋಣ ಅಂತೀಯ? ಹೌದು, ನಾವ್ ಯಾಕೋ ಈ ವಿಷಯನ ಅಗ್ರಜನ್ ಹೇಳ್ಬೇಕು ಅಂತ ಅನಿಸ್ತಿದೆ. ಅಗ್ರಜನ್ ಗೊತ್ತಾಗ್ಬೇಕು ಸುಹಾಸಿನಿ ದೊಡ್ಡ ವಿಲನ್ ಅಂತ. ನಾವಿವತ್ತು ನಾಳೆ ನಾಳಿದ್ದು ಅಂತ ಕೂತ್ಕೊಂಡ್ರೆ ನಮ್ ಕುತ್ತಿಗೆ ಅವಳ ಕಾಲ್ ಕೆಳಗಡೆ ಇರುತ್ತೆ. ವಿಕ್ಕಿ, ನೀ ಅಣ್ಣಂಗೆ ಈ ವಿಷಯನ ಹೇಳೋದೇ ಆದ್ರೆ ಮುಂದೇನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡಕ್ ಏನಿದೆ ಧ್ರುವ? ನಾವು ಹೀಗೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಮನೆಯವ್ರು ನಮ್ಮ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಆ ಸುವಾಸಿನ ಬೇಕಿದ್ರೆ ಎದುರಾಕೊಂಡು ಸಹಿ ಅನ್ಸ್ಕೋಬಹುದು, ಒಳ್ಳೆ ಟೈಮ್ ನೋಡ್ಕೊಂಡು ಅವಳ ನತ್ತಿ ಮೇಲೆ ಕಾಲಿಡ್ಬೋದು. ಆದ್ರೆ ಅಣ್ಣನ ಎದುರಾಕೊಳಕ್ಕಾಗುತ್ತೆ ವಿಕ್ಕಿ? ನೀ ಹಿಂದೆ ಮುಂದೆ ಯೋಚನೆ ಮಾಡ್ದೆ ಅಣ್ಣನ ಹತ್ರ ಹೋಗಿ ಸುವಾಸಿನೇ ದೊಡ್ಡ ವಿಲನ್ ಅಂತ ಹೇಳಕ್ ಹೋದ್ರೆ ನಿನ್ ಪಾಲಿಗೆ ಅಣ್ಣನೇ ದೊಡ್ಡ ವಿಲನ್ ಆಗ್ಬಿಡ್ತಾನೆ. ಆಮೇಲೆ ನನ್ಗಾದ ಗತಿನೇ ನಿನ್ಗೂ ಆಗತ್ತೆ. ನಮ್ಮಿಬ್ರು ಒದ್ದು ಮನೆಯಿಂದ ಆಚೆ ಆಗ್ತಾನೆ. ಒಂದ್ ಆಂಗಲ್ ಅಲ್ಲಿ ನೀನು ಹೇಳದ್ ಸರಿನೇ, ಮತ್ ಇನ್ನೇನ್ ಮಾಡೋಣ ಅಂತ್ಯ? ದೇವ್ರೆ, ಅಮ್ಮು ವೇದಾಂತ್ ಇಬ್ರು ತುಂಬಾ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ. ಅವರಿನ್ನು ಚಿಕ್ಕೋರು, ತುಂಬಾ ವರ್ಷ ಬಾಳ್ಬೇಕಾದವರು. ಅವ್ರಿಗೆ ಯಾವ ಕೇಡು ಆಗ್ಬಾರ್ದಪ್ಪ. ಅವ್ರಿಗೆ ನೀನೇ ಕಾವಲಾಗಿ, ನೀನೇ ಕಣ್ಣಾಗಿ ನಿಲ್ಬೇಕು ತಂದೆ. ಒಳ್ಳೇದ್ ಮಾಡಪ್ಪ. ಮಕ್ಕಳ, ನಾಳೆಯಿಂದನೇ ಲಗ್ನ ಪತ್ರಿಕೆ ಹಂಚೋದು ಶುರು ಮಾಡಿಬಿಡ್ಬೇಕು. ಸಂಬಂಧಿಕರು, ಸ್ನೇಹಿತರದು ಎಲ್ಲರದು ಒಂದು ಪಟ್ಟಿ ಮಾಡಿಬಿಡಿ. ಆಮೇಲೆ ಯಾರನ್ನೂ ನಾವು ಮರಿಬಾರ್ದು. ಆಮೇಲೆ ಪೋಸ್ಟ್ನಲ್ಲಿ ಯಾರಿಗೆ ಕಳಿಸ್ಬೇಕು, ಮೊಬೈಲ್ನಲ್ಲಿ ಯಾರಿಗೆ ವಿಷಯ ತಿಳಿಸಿದ್ರೆ ಸಾಕು, ಖುದ್ದಾಗಿ ನಾವೇ ಹೋಗಿ ಭೇಟಿ ಮಾಡಿ ಕರಿಬೇಕು. ಇವ್ರ ಪಟ್ಟಿಗಳನ್ನು ಮಾಡಿಬಿಡಿ. ಆಮೇಲೆ ಮದುವೆ ಹಿಂದಿನ ದಿವಸ ಬಂದು ನಾವು ಅವ್ರನ್ನ ಕರೀಲಿಲ್ಲ ಇವ್ರನ್ನ ಕರೀಲಿಲ್ಲ ಅಂತ ಗಲಾಟೆ ಮಾಡಿಬಿಡಿ. ಆರ್ತಿ ಮದುವೆ ಟೈಮ್ನಲ್ಲೂ ಹೀಗೆ ಆಗಿತ್ತು. ಎಷ್ಟೋ ಜನರನ್ನ ನಾವು ಕರೆಯೋದೇ ಮರ್ತ್ಬಿಟ್ಟಿದ್ವಿ. ಆಮೇಲೆ ಬೀದಿಲ್ ಸಿಕ್ಕ ಜನರು ಕೇಳ್ತಾ ಇದ್ರು, ಏನ್ರಿ ಮಗಳು ಮದುವೆ ಮಾಡಿದ್ರಂತೆ, ನಮಗೆ ಕರೀಲೇ ಇಲ್ಲ, ಒಂದು ಹೊತ್ತಿನ ಊಟ ಉಳಿಸ್ಬಿಟ್ರಲ್ಲ ಅಂತ ತಮಾಷೆ ಮಾಡ್ತಾ ಇದ್ರು. ಈ ಸಲ ಹಾಗಾಗ್ಬಾರ್ದು. ಅಪ್ಪ, ಆರ್ತಿ ಅಕ್ಕನ ಮದ್ವೆಲಿ ಅವ್ರನ್ನ ಕರೆದಿಲ್ಲ ಇವ್ರನ್ನ ಕರೆದಿಲ್ಲ ಅಂತ ಹೇಳ್ಬೇಡಿ. ನಿಮ್ ಫ್ರೆಂಡ್ಸ್ ನಮ್ಗೆ ಹೇಗೆ ಗೊತ್ತಿರ್ತಾರೆ? ನಾವು ಕರಿಬೇಕಾದವ್ರನ್ನೆಲ್ಲ ಕರೆದಿದ್ದೀವಿ. ಇನ್ನ ನೀವೇ ಮಿಸ್ ಮಾಡಿರ್ಬೇಕು, ನೋಡ್ಕೊಳ್ಳಿ. ಹಾ, ಅದು ನಿಜಾನೇ. ಈ ಸಲ ನನ್ನ ಫ್ರೆಂಡ್ಸ್ ಎಲ್ಲರದ್ದು ಹೆಸರು ಹೇಳ್ಬಿಡ್ತೀನಿ, ನೀವು ಅದನ್ನೆಲ್ಲ ಪಟ್ಟಿಲಿ ಸೇರಿಸ್ಕೊಂಬಿಡಿ. ಅಪ್ಪ, ನಿಮ್ ಫ್ರೆಂಡ್ಸನ್ನೆಲ್ಲ ಮದ್ವೆ ಕರೆದ್ರೆ ಅಮ್ಮು ಅಕ್ಕನ ಮದ್ವೆ ದಿನ ಬೆಂಗಳೂರಲ್ಲಿ ಬಸ್ಸೇ ಓಡಾಡೋಲ್ವೇನೋ.
ಪರಿ ದಾಸ್ತಾನ್ ಪಟ್ಟಿ ಮಾಡಿದ್ಯಾ? ಸರಿ, ಹಾಗಾದ್ರೆ ಒಂದ್ಸಲ ನನಗೂ ಕೊಟ್ಬಿಡು, ನಾನು ನೋಡ್ಬಿಡ್ತೀನಿ. ಹಂಗೆ ಇಬ್ರು ಹೋಗಿ ತಂದ್ಬಿಡೋಣ. ಸರಿ ರೀ, ನೋಡಿ. ಮತ್ತೆ ನಿನ್ ಮದ್ವೆ ಕೆಲಸ ತುಂಬಾ ದಿನದಿಂದ ನಡೀತಾ ಇದೆ. ಎಲ್ರೂ ಅವ್ರವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಒಬ್ರು ನನ್ಗೇನು ಹೇಳ್ತಾ ಇಲ್ಲ, ಕೇಳ್ತಾ ಇಲ್ಲ. ಎಲ್ರೂ ನನ್ನ ಮಕ್ಕಳೇ, ಅವ್ರು ಏನ್ ಮಾಡಿದ್ರು ನನಗೆ ಸಂತೋಷನೇ ವೇದಾಂತ್. ಹಾಗಂತ ಎಲ್ಲದನ್ನು ನನಗೆ ಕೇಳ್ಬಿಟ್ಟೆ ಮಾಡ್ಬೇಕು ಅನ್ನೋದು ನನ್ನ ವಾದ ಅಲ್ಲ. ಎಲ್ಲ ಕೆಲಸದಲ್ಲೂ ತೊಡಗಿಸ್ಕೋಬೇಕು, ಸಂಭ್ರಮ ಪಡಬೇಕು ಅಂತ ನನಗೂ ಇರುತ್ತೆ ಅಲ್ವಾ. ಫಾರ್ಚುನೇಟ್ ಆಗಿ ನಮ್ಮ ಅಮ್ಮನೇ ನನ್ನ ಏನು ಕೇಳ್ತಾ ಇಲ್ಲ, ಏನು ಹೇಳ್ತಾ ಇಲ್ಲ. ಎಲ್ಲ ಅವ್ರವ್ರ ಪಾಡಿಗೆ ಅವ್ರ ಕೆಲಸಗಳನ್ನ ಡಿಸೈಡ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಮ್ಮ, ನನಗೆ ಈ ವಿಷಯ ಗಮನಕ್ಕೆ ಬಂದಿಲ್ಲ. ಬಟ್ ಯು ರಿಯಲಿ ಡೋಂಟ್ ಹ್ಯಾವ್ ಟು ವರಿ ಅಬೌಟ್ ಇಟ್. ನಿನಗೆ ಹೇಗಪ್ಪ ಗೊತ್ತಿರುತ್ತೆ? ನೀನ್ ಯಾವಾಗ್ಲೂ ಬಿಸ್ನೆಸ್ಸು ಮೀಟಿಂಗು ಅಂತ ಬ್ಯುಸಿ ಆಗಿರ್ತೀಯ. ಹೋಗ್ಲಿ ಬಿಡು, ಅವ್ರಿಗೆಲ್ಲ ಹೇಗ್ ಬೇಕೋ ಹಾಗೆ ಅಲಂಕಾರ, ರಿಸೆಪ್ಷನ್ ಎಲ್ಲ ಮಾಡಿಸ್ಕೊಳ್ಳಿ. ಇದನ್ನೆಲ್ಲ ಕೇಳೋದಕ್ಕೆ ನಾನೇ ನಿಮ್ಗೆಲ್ಲ ಸ್ವಂತ ಅಮ್ಮ ಅಲ್ವಲ್ಲ. ಅಮ್ಮ ನೋಡಿ, ಇಲ್ಲ ವೇದಾಂತ್, ಎಷ್ಟು ದಿನ ನೀವೆಲ್ಲ ನನ್ನ ಮಕ್ಕಳು ಅಂತ ಅನ್ಕೊಂಡು ನಾನು ಇಲ್ಲೇ ಇರಕ್ಕಾಗತ್ತೆ ಹೇಳು? ನಾನೇನೋ ನೀವೆಲ್ಲ ನನ್ನ ಸ್ವಂತ ಮಕ್ಕಳು ಅಂತ ಅನ್ಕೊಂಡ್ರು ನೀನ್ ನನ್ನನ್ನ ಹೆತ್ತ ತಾಯಿ ಅಂತ ಅನ್ಕೊಳಕ್ಕಾಗತ್ತಾ? ಅಮ್ಮ, ನಾನು ಯಾವತ್ತೂ ನೀವು ನನ್ನ ಹೆತ್ತ ತಾಯಿ ಅಲ್ಲ ಅಂತ ನಾನು ಭಾವಿಸಿಲ್ಲ. ನಿಮ್ಮಲ್ಲಿ ಎಷ್ಟು ಪ್ರೀತಿ ಗೌರವ ಇಟ್ಕೊಂಡಿದ್ದೀನಿ ಅಂತ ನಿಮಗೆ ಗೊತ್ತು ತಾನೆ. ಇಷ್ಟು ದಿನನೇ ಬೇರೆ ಮಾತು, ಇನ್ ಮುಂದೆನೆ ಬೇರೆ ಮಾತು ವೇದಾಂತ್. ನೀನೇನೋ ಮುಂದೆ ಒಪ್ಕೊಳ್ಬೋದು, ಒಪ್ಕೋತೀಯ. ಆದ್ರೆ ನಿನ್ ತಮ್ಮಂದ್ರು ಅದನ್ನ ಒಪ್ಕೊಳ್ಳೋದು ಕಷ್ಟ ಇದೆ ವೇದಾಂತ್. ಕಾಲ ಬದಲಾಗುತ್ತೆ. ಇನ್ ಸ್ವಲ್ಪ ದಿನದಲ್ಲೇ ನಿನ್ ಮದ್ವೆ ಆಗುತ್ತೆ. ಆಮೇಲೆ ಅಮೂಲ್ಯ ಈ ಮನೆಗೆ ಸೊಸೆಯಾಗಿ ಬರ್ತಾಳೆ. ಅವಳು ನನ್ನನ್ನ ಹೇಗ್ ನಡೆಸ್ಕೊತಾಳೋ ಏನೋ. ಎಷ್ಟೇ ಆದ್ರೂ ಅವಳು ಈ ಮನೆಗೆ ಹಿರಿ ಸೊಸೆ ಅಲ್ವಾ, ಎಲ್ಲ ಜವಾಬ್ದಾರಿನೂ ಅವಳದೇ ಆಗಿರುತ್ತೆ. ಈ ಮನೆ ಆಡಳಿತ ಎಲ್ಲ ಅವಳ ಕೈಯಲ್ಲೇ ಇರುತ್ತೆ. ಅವಳು ಎಷ್ಟೇ ಆದ್ರೂ ಈಗಿನ ಕಾಲದ ಹುಡುಗಿ. ನಾನೇನೋ ಹೇಳೋದು ಕೇಳೋದು ಅದು ಅವಳಿಗೆ ಇಷ್ಟ ಆಗದೆ ಇರೋದು, ಆಮೇಲೆ ಅವಳೇನೋ ಮಾತಾಡೋದು ಅದು ನನ್ನ ಮನ್ಸಿಗೆ ಬೇಜಾರಾಗೋದು, ಇದೆಲ್ಲ ಯಾಕೆ ಬೇಕು ಅಲ್ವಾ ವೇದಾಂತ್? ಮನಸ್ತಾಪ ಆಗಿ ದೂರ ಆಗೋದ್ರ ಬದಲು ಎಲ್ಲ ಸರಿ ಇರ್ಬೇಕಾದ್ರೆ ಪ್ರೀತಿಯಿಂದನೇ ದೂರ ಇದ್ಬಿಡೋಣ ಅಂತ. ದೂರ ಇದ್ದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ ಅಲ್ವಾ ವೇದಾಂತ್? ಅಮ್ಮ ಪ್ಲೀಸ್, ದಯವಿಟ್ಟು ಏನೋ ಮಾತಾಡ್ಬಿಡಿ. ಅಲ್ಲ ವೇದಾಂತ್, ಪ್ಲೀಸ್ ಸ್ಟಾಪ್ ಇಟ್ ಅಮ್ಮ. ನಿನ್ನ ಹೆತ್ತ ತಾಯಿ ಅಲ್ಲದೆ ಸಾಕ್ತಾಯಿ ಆಗಿದ್ರು ಪ್ರೀತಿ ಒಂದೇ ಅಲ್ವಮ್ಮ? ನಿನ್ ಬಗ್ಗೆ ನನಗೆ ಯಾವತ್ತೂ ಸೆಕೆಂಡ್ ಥಾಟೇ ಬಂದಿಲ್ಲ ಅಮ್ಮ. ಯಾಕೆಂದ್ರೆ ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡ್ಕೊಂಡಿದ್ದೀರಾ. ಸ್ವಂತ ತಾಯಿಗಿಂತ ಹೆಚ್ಚ ಪ್ರೀತಿ ತೋರಿಸಿದ್ದೀರಾ. ಆ ಪ್ರೀತಿ ಮುಂದೆ ನಮ್ಗೇನೇನ್ ಬೇಕು ಹೇಳಿಮ್ಮ? ನನಗಷ್ಟೇ ಅಲ್ಲ, ವಿಕ್ಕಿ, ಧ್ರುವ, ಆದ್ಯ ಎಲ್ಲರಿಗೂ ನೀವೇ ನನ್ನಮ್ಮ. ಅಮ್ಮ, ಇನ್ಯಾವತ್ತೂ ನಿಮ್ಮ ಬಾಯಿಂದ ಈ ರೀತಿ ಮಾತು ಬರಬಾರ್ದು. ಅದನ್ನ ಕೇಳೋದಿಕ್ಕೆ ನನಗೆ ಇಷ್ಟ ಆಗಲ್ಲ. ಯಾವತ್ತಿದ್ರೂ ನೀವೇ ನನ್ನ ತಾಯಿ, ಯಾವತ್ತಿದ್ರೂ ನೀವೇ ನನ್ನ ತಾಯಿ. ವೇದಾಂತ್, ನಿನ್ ಬಾಯಿಂದನೇ ನಾನು ಈ ಮಾತು ಕೇಳ್ಬೇಕಾಗಿತ್ತು. ಅಂತೂ ಇಂತೂ ಕೇಳಿದೆ.
ಏನ್ ಯೋಚನೆ ಮಾಡ್ತಿದ್ದೀರಾ? ಹೌದಪ್ಪ ವೇದಾಂತ್, ನೀನೇನೋ ನನ್ನನ್ನ ತಾಯಿ ಅಂತ ಕರಿತಿದ್ಯಾ, ಆದ್ರೆ ನನ್ನ ಹೆತ್ತ ತಾಯಿನೇ ನನಗೆ ಮರ್ಯಾದೆ ಕೊಡ್ತಾ ಇಲ್ಲ. ಅವಳೇ ನನ್ನನ್ನ ದೂರ ತಳ್ಳಿದ್ರೆ ನಾನು ಎಲ್ಲಿ ಹೋಗ್ಲಿ ಹೇಳು? ಅಂಜು, ಅಯ್ಯೋ ದೇವ್ರೆ, ಮನೇನೆಲ್ಲ ಮಾರ್ಕೆಟ್ ಮಾಡಿಟ್ಟಿದ್ದಾಳೆ. ಎಲ್ಲೇ ಇದ್ಯಾ? ಬಾರ ಇಲ್ಲಿ. ಏನಮ್ಮ? ಏನೇ ಇದು ವರ್ಷ ರೀತಿ? ಜವಳಿ ಅಂಗಡಿ ಸೀಟು ಬರ್ತಿದ್ದಾರೆ, ಮೊದಲೆಲ್ಲ ಕ್ಲೀನ್ ಮಾಡಿ ಹೋಗು. ಅಮ್ಮ, ಲೇ ಹಳೆಮುಕ್ಕಿ, ಎಲ್ಲಿದ್ಯಾ? ಬೇಗ ಬಾರೆ. ಯಾಕೆ ಹೆಂಗ್ ಕಿರ್ಚ್ಕೊಳ್ತಿದ್ಯಾ? ಲೇ, ನನಗೇನು ಆಗಿಲ್ಲ. ಬಟ್ಟೆ ಅಂಗಡಿಯವರು ಬಟ್ಟೆ ತಗೊಂಡ್ಬರ್ತಿದಾರೆ ಕಣೆ. ಲೇ, ಅವಾಗಿಂದ ಫೋನ್ ಯೂಸ್ ಮಾಡ್ತಿದ್ದಾಳೆ. ಹೇಳಿದ್ರೆ ಅರ್ಥ ಆಗ್ತಿಲ್ವಾ ನಿಂಗೆ? ಬನ್ನಿ ಸೀಟು, ಬನ್ನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಡೀರಿ, ಸೀರೆ ನೋಡೋಣ. ನಡಿ ನಡಿ. ನೋಡಿ ಅಮ್ಮ, ಅಪ್ಪಟ ರೇಷ್ಮೆ ಸೀರೆಗಳು 1,000ದಿಂದ 1,00,000 ರೂಪಾಯಿವರೆಗೂ ಎಲ್ಲಾ ರೇಂಜಿನ ಸೀರೆಗಳು ಇದೆ. ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಮ್ಮ, ಇದರಲ್ಲೆಲ್ಲ ನೀನೇ ಬೆಸ್ಟ್. ಯಾರಿಗೆ ಯಾವ್ದು ಬೇಕು ಅಂತ ನೀನೇ ಸೆಲೆಕ್ಟ್ ಮಾಡ್ಬಿಡು. ಅಮ್ಮು, ಸುಹಾಸಿನಿಯವ್ರಿಗೆ ಈ ಸೀರೆ ಒಪ್ಪುತ್ತೆ ಅನ್ಸುತ್ತೆ ಅಲ್ವಾ? ಇದೆಷ್ಟು ಸೆಟು? ಇದು 25,000 ಆಗುತ್ತಮ್ಮ. ಇದನ್ನ ಯಾರಾದ್ರೂ ಇನ್ವಿಟೇಷನ್ ಕಾರ್ಡ್ ಅಂತ ಅಂತಾರ? ಒಳ್ಳೆ ರದ್ದಿ ಪೇಪರ್ ಇದ್ದಾಗಿದೆ. ಈ ನಿಮ್ ಇನ್ವಿಟೇಷನ್ ಕಾರ್ಡ್ಗಿಂತ ನಾನು ಯೂಸ್ ಮಾಡ್ತೀನಲ್ಲ ಟಿಶ್ಯೂ ಪೇಪರ್, ಅದ್ರ ಬೆಲೆನೇ ಜಾಸ್ತಿ ಇದೆ. ಯಾಕಮ್ಮ, ಏನಾಯ್ತು? ಏನೂ ಇಲ್ಲ ಸೇಟು, ಅದು ಈ ಸೀರೆ ಯಾಕೋ ಇಷ್ಟ ಆಗಲಿಲ್ಲ. ಇದಕ್ಕಿಂತ ಬೆಲೆ ಬಾಳುವಂಥ ಸೀರೆ ಇದ್ರೆ ತೋರಿಸ್ತೀರಾ? ಸರ್ ನೋಡಿ ಸರ್, ಸೂಟು. ಈ ಸೂಟ್ ಎಲ್ಲ ನಮ್ ಬಾಸ್ ಕಲರ್ಗೆ ಸೂಟ್ ಆಗಲ್ಲ ಮೇಡಮ್. ಸೂಟ್ ಹೆಂಗಿರ್ಬೇಕು ಅಂದ್ರೆ ಮಿರಾ 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 ಅಂತ ನಿಮ್ ಟಾಪ್ ತರ ಹೊಳಿತಾ ಇರ್ಬೇಕು. ಕಾಂತ, ನಿಮ್ ವಟ ವಟ ನ ಬಾಯ್ನ ಸ್ವಲ್ಪ ಮುಚ್ತೀರಾ? ಅಗ್ರಜನ್ ಟೇಸ್ಟ್ ಇದೆ ಕಣ್ರಿ, ಅವನಿಗೆ ಸೂಟ್ ಆಗುವಂತದ್ನ ಅವನೇ ಸೆಲೆಕ್ಟ್ ಮಾಡ್ಕೊಳ್ತಾನೆ. ಟೇಸ್ಟ್ ಬಗ್ಗೆ ಮಾತಿಲ್ಲ ಬಿಡಿ, ನನ್ನನ್ನೇ ಪಿ ಆಗಿ ಸೆಲೆಕ್ಟ್ ಮಾಡಿದಾರೆ ಅಂದ್ರೆ ಅವ್ರ ಟೇಸ್ಟ್ ಗೊತ್ತಾಗಲ್ವಾ? ಏನಿದು? ಏನು ಇಲ್ಲ ಬಾಸ್. ಬಾದವಿ, ನಾನು ಹೇಳಿದ ಅಷ್ಟು ಔಟ್ಫಿಟ್ಸ್ಗಳನ್ನ ತಗೊಂಡ್ಬಂದಿದ್ದೀರಾ? ಎಸ್ ಸರ್, ಎಲ್ಲ ತಂದಿದ್ದೀನಿ, ಎಲ್ಲ ಕಾರಲ್ಲಿದೆ. ಗುಡ್. ಬಾದವಿ, ಆದ್ಯ, ಸಾರ್ಥಕ್, ವಿಕ್ರಾಂತ್, ಧ್ರುವಗೆ ಸ್ಪೆಷಲ್ ಔಟ್ಫಿಟ್ಸ್ ಹೇಳಿದೆ, ಅದು ರೆಡಿ ಇದೆಯಾ? ತಂದಿದ್ದೀರಾ? ಅದು ತಂದಿದ್ದೀನಿ ಸರ್, ಯಾವುದು ಮರ್ತಿಲ್ಲ. ಹಾಗೆ ಒಂದು ಸ್ಪೆಷಲ್ ಡ್ರೆಸ್ ಬೇಕು ನಮ್ ಕಾಂತನಿಗೆ ಅಂತ ನಾನು ಹೇಳಿದ್ನಲ್ಲ. ಹೌದೌದು, ಎಲ್ಲ ತಗೊಂಡ್ ಬಂದಿದ್ದೀನಿ. ಅದನ್ನು ತಂದಿದ್ದೀರಾ? ಸಾರ್ಥಕ್ ಸರ್, ನಿಮಗೆ ನನ್ನ ಮೇಲೆ ಏನು ಅಕ್ರೆ? ಅದೇನ್ ಸ್ಪೆಷಲ್ ಡ್ರೆಸ್ ಅಂತ ತೋರಿಸಿ, ಬೇಗ ನೋಡ್ಬಿಟ್ಟು ಕೊಂಡು ತುಂಬ್ಕೊಬಿಡ್ತೀನಿ. ರೀ ಕಾಂತ, ನೀವ್ ಯಾಕೆ ಇಷ್ಟೊಂದು ಉತ್ಸಾಹ ತೋರಿಸ್ತೀರಾ? ಸ್ವಲ್ಪ ತಾಳ್ಮೆ ತಗೊಳ್ಳಿ. ಯಾಕೆ, ನಿಮ್ಮ ಮೀನಾಕ್ಷಿಗೆ ಫೋಟೋ ಕಳಿಸ್ಬೇಕಾ? ಸುಮ್ಮನೆ ಸರ್, ಬಾಸಿದ್ದಾರೆ. ಮೀನಾಕ್ಷಿನಾ? ಯಾರದು? ಅಗ್ರಜ, ನಿನಗ್ ಗೊತ್ತಿಲ್ವಾ? ಅದು ಅವನ್ ತಂಗಿ. ಇವ್ರು ಹೇಳಿರೋ ಸುಳ್ಳು ಅಂದ್ರೆ ಇರೋ ನಿಜಾನು ಬಾಯಿ ಬಿಡ್ಬೇಕಾಗತ್ತೆ. ಎಂತ ಧರ್ಮ ಸಂಕಟಕ್ಕೆ ತಳ್ಬಿಟ್ರಿ ಚೋಟಾ ಬಾಸ್. ತ್ರಿಷಾ ಅವರೇ, ಅದೇ ಸ್ಪೆಷಲ್ ಕಾಸ್ಟ್ಯೂಮ್ ಅವ್ರು ಕೊಟ್ಬಿಡಿ.
ಏನ್ ಸಾರ್ಥಕ್ ಸರ್, ಇಷ್ಟೇನಾ? ನಾನು ಏನೇನೋ ಅಂದ್ಕೊಂಡಿದ್ದೆ. ಏನ್ ಅನ್ಕೊಂಡಿದ್ರಿ ಕಂತ? ಯಾಕೆ ನನ್ನ ಆಸೆ ತಿಳ್ಕೊಂಡು ನನ್ನ ಆಸೆ ಬುರ್ಕ ಅಂತ ನೀವೆಲ್ಲ ರೇಗ್ಸಕ್ಕ? ಪರವಾಗಿಲ್ಲ ಹೇಳ್ರಿ, ನಾವೇನು ಅನ್ಕೊಳಲ್ಲ. ಅದು ನನ್ನ ಮದುವೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಮದುವೆ ಗಂಡಿಗಿಂತ ಚೆನ್ನಾಗಿ ರೆಡಿ